ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಸೊ ಆಗಲೇ ತಮ್ಮನೇಲಿ ನೋಡಿರ್ತೀರಾ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಡೈರೆಕ್ಟಾಗಿ ವಿಡಿಯೋಗೆ ಜಂಪ್ ಆಗೋಣ. ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಇರುತ್ತೆ, ಬೇಜಾರು ಮಾಡ್ಕೊಂಬಿಡಿ, ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಸೊ ಈಗ ಇವತ್ತಿನ ಕಾಂಟ್ರವರ್ಸಿ ವಿಡಿಯೋ ಹಾಕಿದಾರಲ್ಲ ನಮ್ಮ ಕಿತ್ತಡಿ ಕಿರಣ್ ಅವರು, ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಅನ್ಕೊತೀನಿ, ಬಟ್ ಹೇಳ್ತೀನಿ ಈಗ. ಸೊ ಇದು ಸ್ಟಾರ್ಟ್ ಆಗಿದ್ದು ಸುಮಾರು 3 ತಿಂಗಳು ಮುಂಚೆ. ನಮಗೊಂದು ಕಮೆಂಟ್ ಬರುತ್ತೆ, ಕಿರಣ್ ಅವ್ರಿಗೆ ಸಪೋರ್ಟ್ ಮಾಡಿ ಅಂದಾಗ ಒಬ್ಬರು ಬರಲಿಲ್ಲ, ಇವಾಗ ಅವ್ರಿಗೆ ವ್ಯೂಸು ಫಾಲೋವರ್ಸು ಬರ್ತಿದೆ ಅಂದಾಗ ಎಲ್ಲರೂ ಬರ್ತೀರಾ ಅಂತ ನಮಗೊಂದು ಕಮೆಂಟ್ ಬರುತ್ತೆ. ಸೊ ಈ ಕಮೆಂಟು ನಾರ್ಮಲಾಗಿ ಯಾರೋ ಮಾಡಿದಿದ್ರೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಬಿಡಿ, ತುಂಬ ಜನ ಈ ಥರ ಮಾಡ್ತಾ ಇರ್ತಾರೆ, ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಡೋಕ್ಕಾಗಲ್ಲ ಅಂತ ಸುಮ್ಮನಾಗ್ಬಿಡ್ತಾ ಇದ್ವಿ. ಬಟ್ ಇದು ಬಂದಿರೋದು ತಮ್ಮ ಒಬ್ಬ ಜೊತೆಗಿರುವಂತಹ ಆಯಿತಾ ಫೆಲೋ ಯೂಟ್ಯೂಬರ್ಸಿಂದನೇ ಬಂದಿರೋದು. ಸೊ ಅದಕ್ಕೋಸ್ಕರ ನಾನು ರಿಪ್ಲೈ ಕೊಡಲೇಬೇಕು ಅಂದ್ಬಿಟ್ಟು ನಾನೇನು ಮಾಡಿದೆ, ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಅದರಲ್ಲಿ ಏನು ಹೇಳ್ತೀನಿ ನಾನು, ನೋಡಪ್ಪ ನಾವು ಎಲ್ಲರೂ ಜೊತೆಗೆ ಬೆಳೆಯೋಣ ಅಂತಲೇ ರೈಡ್ಗಳು ಮಾಡಿದ್ದು. ನಾನಲ್ಲಿ ಎಲ್ಲೂ ನಾನು ಕಿತ್ತಡಿ ಕಿರಣ್ಣ ನಾನು ಬೆಳೆಸಿದ್ದೀನಿ ಅಂತ ನಾನು ಎಲ್ಲೂ ಹೇಳಿಲ್ಲ ಆ ವಿಡಿಯೋದಲ್ಲಿ. ಸೊ ಆ ಒಂದು ವಿಡಿಯೋದಲ್ಲಿ ನಾನು ಹೇಳಿರೋದು ಇಷ್ಟೇ, ನಾವೆಲ್ಲ ಜೊತೆಗೆ ರೈಡ್ ಮಾಡ್ತಾಯಿದ್ರಿ. ನಾವು ಇವಾಗಲ್ಲ, ಮಿಲಿಯನ್ಸ್ ವ್ಯೂ ಬರ್ತಾ ಇದೆ, ವ್ಯೂಸ್ ಜಾಸ್ತಿ ಬರ್ತಾ ಇದೆ, ಫಾಲೋವರ್ಸ್ ಬರ್ತಾ ಇದ್ದಾರೆ ಅಂತ ಇವಾಗ ನಾವು ಅವ್ರ ಜೊತೆ ಬಂದಿಲ್ಲ, ನಾವು ಅವಾಗಿಂದನೇ ಅವ್ರ ಜೊತೆ ಇದ್ರಿ ಅಂತ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಐ ಬಟನಲ್ಲಿ ಹಾಕಿರ್ತೀನಿ, ಯಾರಾದರೂ ನೋಡಿಲ್ಲ ಅಂತಂದರೆ ದಯವಿಟ್ಟು ಅದೊಂದು ವಿಡಿಯೋದೊಂದು ನೋಡಿಕೊಂಡು ಬನ್ನಿ. ಸೊ ಅವಾಗ ನಿಮಗೊಂದು ಕಂಪ್ಲೀಟೆಡ್ ಟೆಕ್ಸ್ಟ್ ಅರ್ಥ ಆಗುತ್ತೆ. ಸೊ ನಾನು ಏನಕ್ಕೆ ಆ ವಿಡಿಯೋಗೆ ಟ್ರಿಗರ್ ಆಗಿ, ಆ ಕಮೆಂಟ್ಗೆ ಟ್ರಿಗರ್ ಆಗಿ ವಿಡಿಯೋ ಮಾಡಿದೆ ಅಂತ ಈಗ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನಾನು ಕೇಳೋದೇನು ಗೊತ್ತಾ, ನಿಮ್ಮ ಅನುಭವದ ಮೇಲೆ ನಾನು ಕೇಳೋದು, ನೆಕ್ಸ್ಟು ನಂಗೆ ಈಗ ಇರೋ ಸ್ಕಿಲ್ ಸಾಕಾ ಇಂಪ್ರೂವ್ ಮಾಡ್ತಾರೆ? ಇಲ್ಲ, ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕು. ಹೇಳ್ತೀನಿ, ಸ್ವಲ್ಪ 1-2 ತಪ್ಪು ಮಾಡಿದೆ, ಅದೊಂದು 2-3 ತಪ್ಪು ಮಾಡಿದ್ಯಾ, ಅದು ಹೇಳ್ತೀನಿ. ಅದು ಬಿಟ್ಟರೆ ಸ್ವಲ್ಪ ಓವರ್ಟೇಕಿಂಗಲ್ಲಿ ಮಿಸ್ ಮಾಡ್ತಾ ಇದೀಯಾ, ಆಮೇಲೆ ಫುಲ್ ರೈಟ್ ಲೈನಲ್ಲಿ ಇರ್ತೀಯ ಜಾಸ್ತಿ. ರೈಟಲ್ಲಿ ಯಾವತ್ತೂ ಇರೋಕ್ಕೆ ಹೋಗ್ಬಾರ್ದು. ಬೈಕರ್ಸು ಮೇನ್ಲಿ ಲೆಫ್ಟ್ ಲೈನು ಅಥವಾ ಸೆಂಟ್ರು ಮ್ಯಾಕ್ಸಿಮಮ್. ರೈಟ್ ಏನೇ ಇದ್ರೂ ಒಂದ್ಸರಿ ಓವರ್ಟೇಕ್ ಮಾಡಿ ಬಂದ್ಬಿಡ್ಬೇಕು ಲೆಫ್ಟ್ಗೆ. ಸೊ ನೀನು ತುಂಬ ಹೊತ್ತು ರೈಟ್ ಲೈನಲ್ಲೇ ಇರ್ತಾ ಇದ್ದೆ. ಒಂದು 2-3 ನೋಡಿದ್ದೀನಿ, ಅದು ನಿಧಾನಕ್ಕೆ ಊಟ ಮಾಡೋಕೆ ಹೇಳ್ತೀನಿ ಬಾ. ತಳ್ಳ ಓ, ನಾನು ಕಾಲ್ ಮಾಡಿ ಮಾತಾಡ್ದಲ್ಲ, ಕಟ್ ಮಾಡ್ದಲ್ಲ, ಪಂಚರ್ ಗಿಂಚರ್ ಆಯ್ತೇನೋ ಅಂತ ಅಲ್ಲಿಂದ ವಾಪಸ್ ಬಂದೆ. ನಾನು ಬಂದೆ ಒಂದು 15 ಕಿಲೋಮೀಟ್ರಿಂದ. ಹ್ಞೂ ಅಣ್ಣ, 1 ನಿಮಿಷ ಅಲ್ಲೇ ನಿಂತ್ಕೊಳ್ಳಿ, ಗಾಡಿ ಸ್ಟಾಪ್ ಆಗೋಯ್ತು. ಬರಲೇಬೇಕಾಯ್ತದೆ ಅನ್ಸುತ್ತೆ. ಮೇ ಬಿ ನಾನೇನು ಮಾಡಿದೆ, ಇಲ್ಲಿ ಲೆಫ್ಟ್ಗೆ ಸ್ಟಾರ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಒಂದು ಗುಳಿಗೆ ಇಳಿಸ್ಬಿಟ್ನಾ. ಈಗ ಸ್ಟಾರ್ಟು ಆಯ್ತಾ ಇಲ್ಲ, ಮತ್ತು ಮೇಲಕ್ಕೂ ಇಳೋಕ್ಕಾಯ್ತಿಲ್ಲ. ಕಿರಣನ್ ಗಾಡಿ ಏನೋ ಸ್ಟಾರ್ಟ್ ಆಗ್ತಲ್ವಂತೆ, ಆಫ್ ಆಯ್ತಂತೆ ಸಡನ್ನಾಗಿ. ಸೊ ಒಂದು 6 ಕಿಲೋಮೀಟ್ರ್ ಮುಂದೆ ಹೋಗಿದ್ದೆ ನಾನು. ಸೊ ಅದಕ್ಕೆ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ, ನೋಡೋಣ ಏನಾಗಿದೆ ಅಂತ. ಗಾಡಿಯಿಂದ ಬಿಟ್ಟಿಲ್ಲ. ತಳ್ಳ 1 2 3 1 2 3. ಬಿಟ್ಟೆ. ಹಾಂ ಬಾ, ಸ್ಟಾರ್ಟ್ ಆಯಿತು. ಚಿದ್ದ ಯಾಕೆ ಹಂಗಾಡ್ತೈತೆ ಅಂತ. ಇಲ್ಲ ಮೊಬೈಲ್ ಹೋಲ್ಡ್ರ್ ಹಾಕಿರೋದಕ್ಕೆ ಏನಾದ್ರು ಹಿಂಸೆ ತಗೋತೈತಾ? ಹಾಂ ಕೆಲಸ ಮಾಡು. ಹಾಂ ಯೂಸ್ ಮಾಡು. ಓಕೆ. ಹೆಡ್ಲೈಟು ಮತ್ತೆ ಹೊಟ್ಟೋಯ್ತು, ಫ್ಯೂಸು. ನನ್ನ ಹತ್ರ ಎಕ್ಸ್ಟ್ರಾ ಫ್ಯೂಸ್ ಇಲ್ಲ. ಸೊ ಹಂಗಾಗಿ ತುಂಬ ಹಿಂಸೆ ಕೊಟ್ಟಿದ್ದೀನಿ. ಕಡಿಮೆ CC ಗಾಡಿ ಒಂದು, ಎರಡನೇದು ಮಧ್ಯ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿ ಗಾಡಿ ಹಿಂಸೆ ಇದ್ರೂ ಪಾಪ ಒಂದು ಸಲನೂ ಕೂಡ ಗೋಲ್ಡನ್ ಥ್ರಾಟಲ್ ಅವರು ಕೋಪಿಸ್ಕೊಳ್ಳಿಲ್ಲ. ಸೊ ನನ್ನನ್ನು ಜೋಪಾನವಾಗಿ ಕರ್ಕೊಂಡೋಗಿ ತುಂಬ ಕೇರಿಂಗ್ ಮಾಡಿ, ಹಂಗಲ್ಲ ಕಣ್ಲಾ ಹಿಂಗಲ್ಲ ಕಣ್ಲಾ ಅಂದ್ಕೊಂಡು ಎಲ್ಲ ಹೇಳ್ಕೊಟ್ಟು ಪಾಪ ಒಂದೊಂದು ಇಲ್ಲಿವರೆಗೂ ಕರ್ಕೊಂಬಂದರು. ನಾನು ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ಕಿಶನ್ ಅವರೇ, ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ಕೊತೀನಿ. ನೋಡಿ ಅಯ್ಯ, ಅದೇನು ಪರವಾಗಿಲ್ಲ, ನೀನು ಸೇಫ್ಟಿ ನೋಡ್ಕೊ, ಆರಾಮಾಗಿ ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ಟೆನ್ಷನ್ ಇಲ್ಲ. ಊರೇನು ಬಿದ್ದೋಗಲ್ಲ, ಕೋಟೆ ಬಾಗ್ಲೇನು ಮುಚ್ಚಲ್ಲ. ಕಿತ್ತಡಿ ಕಿರಣ್ಗೆ ಸ್ವಲ್ಪ ನಿದ್ದೆ ಎಳಿತಾ ಇದೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ, ನೀವು ಮುಂಚೆ ಬ್ಲಾಗಲ್ಲಿ ನೋಡಿರ್ತೀರಲ್ಲ, ನಮ್ಮ DVG ಶಶಿ ಅವ್ರ ಮನೆ ಇಲ್ಲಿಂದ ಒಂದು 30 ಕಿಲೋಮೀಟ್ರ್ ಇದೆ. ಸೊ ಕಿತ್ತಡಿ ಕಿರಣ್ಣ ಅಲ್ಲಿ ಡ್ರಾಪ್ ಮಾಡಿ, ಅವನು ಇವತ್ತು ಅಲ್ಲೇ ರೆಸ್ಟ್ ತೊಗೊಳಕ್ಕೆ ಹೇಳಿ, ಅವನು ಬೆಳಿಗ್ಗೆಗೆ ಹಂಗೆ ತುಮಕೂರು ಕಡೆಯಿಂದ ಬಂದು ಕುಣಿಗಲ್ ಹೊರಟ್ಬಿಡ್ತಾನೆ. ನಾವು ಅವನ್ನ ಈಗ ಅಲ್ಲಿ ಬಿಟ್ಬಿಟ್ಟು ಪೀಸ್
ಮೊದಲಾಗಿ ನಮ್ಮದ್ರಲ್ಲಿ ಯಾವುದು ಕರೆಕ್ಟಾಗಿಲ್ಲ. ಆಲ್ರೆಡಿ ಎಲ್ಲ ಒಂದೊಂದಾಗಿ ರಿಪೇರಿ ಐತೈತೆ. ಸೊ ಹಂಗಾಗಿ ಬ್ಯಾಟ್ರಿ ವೀಕು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಬ್ಯಾಟ್ರಿ ಒಂದು ವೀಕು, ಟೈರ್ ಗೀರ್ ಎಲ್ಲ ಚೆನ್ನಾಗೈತೆ. ಫ್ಯೂಸ್ ಒಂದೆರಡು ಹೋಗೈತೆ. ಏನು ಫ್ಯೂಸು ಒಂದೆರಡು ಹೋಗೈತೆ. ಫ್ಯೂಸ್ ಒಂದೆರಡಲ್ಲಿ ಫ್ಯೂಸ್ ಒಂದು. ಅವ್ರ ಮನೇಲೆ ಉಳ್ಕೊಂಡು ಅಣ್ಣ ಬೆಂಗಳೂರಿಗೆ ಹೋಗ್ತಾರೆ. ನನ್ನಿಂದ ಆಗಲ್ಲ ಹೊಡಿಯೋಕ್ಕೆ. ನಾನು ಆ್ಯಕ್ಚುಲಿ ತುಮಕೂರಲ್ಲಿ ಹೋಗಿ ಆಲ್ಟ್ ಆಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೂ ಆಯ್ತಾ ಇಲ್ಲ. ಗಾಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ನಾಳೆ ಬೆಳಗ್ಗೆ ಎದ್ದು ರೆಡಿ ಮಾಡಿಸ್ಕೊಂಡು ನಾನು ಪಯಣನ ಶುರು ಮಾಡ್ತೀನಿ. ಬಟ್ ಅಣ್ಣ ಇವಾಗಲೇ ಹೋಯ್ತಾ ಇದ್ದಾರೆ. ಅಣ್ಣನಿಗೆ ಬೆಸ್ಟ್ ಆಫ್ ಲಕ್ ಕೇಳ್ಬಿಡೋಣ. ಥ್ಯಾಂಕ್ ಯು. ಏನು ಇರಿ, ನಂದು ಇನ್ನೂ ಡೈಲಾಗ್ ಮುಗ್ದಿಲ್ಲ. ಕಲಿಯೋ ಏಕಲವ್ಯನಾಗಿ ನಾನಿದ್ದು, ಕಲಿಸೋ ದ್ರೋಣಾಚಾರ್ಯನಾಗಿ ಅಣ್ಣ ಇದ್ದು ತುಂಬಾ ಕಲ್ಸ್ಕೊಟ್ರು. ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಕ್ಲೀನಾಗಿ ಹೇಳ್ತೀನಿ ಏನೇನು ಕಲಿತೆ ನಾನು ಇವ್ರ ಜೊತೆ ರೈಡಿಗೆ ಬಂದು ಅಂತ. ಒಂದು ಹೊಸ ಅನುಭವ. ಲಾಂಗ್ ಸ್ಟ್ರೆಚ್ ಅಲ್ಲಿ ಅದು ಮಿನಿಮಮ್ CC ಗಾಡಿನ ಇಟ್ಕೊಂಡು ಪಾಪ ಅವ್ರು 400 CC ಗಾಡಿನಲ್ಲೂ ಕೂಡ ನನ್ನನ್ನು ಅಷ್ಟು ದೂರ ಎಳ್ಕೊಂಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಅದು ನನಗೆ ಬೇಜಾರು ಆಯಿತು ಒಂದು ಕಡೆ, ಇನ್ನೊಂದು ಕಡೆ ಖುಷಿನೂ ಆಯಿತು. ಬಟ್ ಆದಷ್ಟು ಬೇಗ ನಾವು ಒಂದು ಸುಮಾರಾಗಿರೋ ಒಂದು CC ಲೆವೆಲ್ ರೇಂಜ್ ಆಗಂಥದ್ದು ಒಂದು ಗಾಡಿನ ಆದಷ್ಟು ಬೇಗ ತಗೊಂಡು ಒಂದು ಹೊಸ ಅಪ್ಡೇಟ್ ಬರ್ತೀನಿ. ಅಷ್ಟೇ ಬಡವಾ ನೀವು ಮಡಗದಂಗಿರೋ, ನಮಗೆ ಬೇಡ ಅದೆಲ್ಲ. ಓಕೆ, ಇದನ್ನ ಬೇಕಾದ್ರೆ ನಾವು ಇದು ನಮ್ದು ಹೈಡ್ರಾ ಪ್ಯಾಕ್ ಬರುತ್ತೆ, ಅದಕ್ಕೂ ಹಾಕೊಂಡ್ಬಿಡ್ಬೋದು. ನಾನು ಹಾಕೊಂಡ್ ಬಂದಿಲ್ಲ ಈ ಸರಿ. ಹೈಡ್ರಾ ಪ್ಯಾಕ್ ಹಾಕೊಂಡು ಕುಡ್ಕೊಂಡು. ಹೈಡ್ರಾ ಪ್ಯಾಕ್ ಅಂದ್ರೆ ಏನಿಲ್ಲ, ಇದ್ರ ಒಳಗಡೆ ಒಂದು ಕವರ್ ಇರುತ್ತೆ. ಅದು ಈಗ ಇದ್ರಲ್ಲಿ ಏನೇನಿದೆ ಗೊತ್ತಾ, ಇದು ಒಂದು ಪ್ರಪೋಜೆಂಟ್ ಅಂತ ಒಂದು ಕ್ರೀಮ್. ಇದು ಇನ್ ಕೇಸ್ ನೀವು ಲಾಂಗ್ ರೈಡ್ ಅಲ್ಲಿ ಏನಾದ್ರು ಸ್ವಲ್ಪ ಅಂಡೇನಾದ್ರು ಉರಿದ್ರೆ ರಾತ್ರಿ ಮಲ್ಗೋವಾಗ ಇದೊಂದು ಸ್ವಲ್ಪ ಅಂಡಕ್ಕೆ ತಿಕ್ಕೊಂಬಿಟ್ಟು ಮಲ್ಕೊಂಬಿಡಿ, ಹೋಗ್ಬಿಡುತ್ತೆ. ಸ್ವಲ್ಪ ಗಂಟ್ಲು ಇದಾಗಿದೆ, ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೋಲ್ಡನ್ ಥ್ರಾಟಲ್ ಆಗೋಯ್ತಾ? ಕುಡಿ ನೀನೊಂದು ಅರ್ಧ ಟೇಸ್ಟ್ ಹೇಳ ಹೆಂಗೈತೆ ಅಂತ. ಆಲ್ಮೋಸ್ಟ್ ಸ್ವಲ್ಪ ಗ್ಲೂಕೋಸ್ ಇದ್ದಂಗೆ ಇರ್ತದೆ. ಫಸ್ಟ್ ನೆನ್ಸ್ಬಿಟ್ರೆ ಸರ್ಫೇಸ್ ಅಲ್ಲಿ ಅಂಟಿರೋದು ಕ್ಲೀನ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಓಕೆ, ಸ್ಕ್ರಾಚ್ ಆಗಲ್ಲ, ರಬ್ ಆಗಲ್ಲ. ಅದಾದ್ಮೇಲೆ ನೀಟಾಗಿ ಹಿಂಗೆ ಹೇಳಿದ್ರೆ ಬಂದ್ಬಿಡ್ಬೇಕು. ಓಕೆ, ಅಷ್ಟೇ. ಸ್ವಲ್ಪ ಹೊತ್ತು ಬಿಡು, ಬಿಡಂಗಿದ್ರೆ ಇಲ್ಲ ಮಾಡ್ತಿದ್ದೆ. ರೈಟ್ ಯಾವತ್ತೂ ಇರ್ಕೂಡ್ದು, ಓವರ್ಟೇಕ್ ಮಾತ್ರ. ಯಾವಾಗೂ ಲೆಫ್ಟಲ್ಲೇ ಇರಬೇಕು. ಕಾಲು ಇರಲಿ ಬಿಡಲಿ, ಲೆಫ್ಟಲ್ಲಿ ಇರೋದೇ ಕಲಿ. ಎನಿ ಟೈಮ್ ಲೆಫ್ಟಲ್ಲೇ ಇರ್ಬೇಕು ನೀನು. ಬೈಕ್ ಬರ್ತಾರಲ್ಲ ಅಷ್ಟೇ, ಹಿಂಗೋಗಿ ಬರಬೇಕು. ರೈಟಲ್ಲಿ ಯಾವತ್ತೂ ಇರೋಕ್ಕೆ ಹೋಗ್ಬಾರ್ದು. ನಿಮಗೆ ಇದು ಗುಜರಾತ್ ಟ್ರಿಪ್ಪಲ್ಲೂ ಅದೇ ಹೇಳಿದ್ದೀನಿ, ರೈಟಲ್ಲಿ ಇರಬೇಡ, ಲೆಫ್ಟಲ್ಲಿರು. ಯಾಕಂದರೆ ರೈಟಲ್ಲಿ ಟರ್ನಿಂಗ್ಗಳಲ್ಲಿ ಬ್ಲೈಂಡ್ ಸ್ಪಾಟ್ಗಳು ಜಾಸ್ತಿ. ಹಿಂದೆ ಬರೋ ಕಾರು 140-150 ಸ್ಪೀಡ್ ಮಿನಿಮಮ್ ಇರ್ತಾರೆ ಅವರು. ಅವ್ರಿಗೆ ಗೊತ್ತಾಗಲ್ಲ. ಹಿಂಗೆ ಕರ್ವ್ ಇರುತ್ತೆ ಗೊತ್ತಾ, ಆ ಕರ್ವಲ್ಲಿ ನಾವು ರೈಟಲ್ಲೇ ಇರ್ತೀವಿ ಅನ್ಕೋ. ನೀನು 190-100 ಇರ್ತೀಯ, ಹಿಂಗೆ ಕರ್ವ್ ಬರುತ್ತೆ ಅನ್ಕೋ, ನೀನು ರೈಟಲ್ಲೇ ಇರ್ತೀಯ. ಹಿಂದೆ ಇರೋ ಕಾರು 140-130-150 ಸ್ಪೀಡಲ್ಲಿ ಇರ್ತಾರೆ. ಕಾರ್ ಅವ್ರಿಗೆಲ್ಲ ಅದು ನಾರ್ಮಲ್ ಸ್ಪೀಡು. ಅದಕ್ಕೆ ಯಾವಾಗೂ ನಾವು ಲೆಫ್ಟಲ್ಲಿರೋದೇ ಕಲ್ತ್ರೆ ರೈಟಿಗೆ ನಾವು ಹೋಗಲ್ಲ. ಅಭ್ಯಾಸ ಮಾಡಿಸ್ಬೇಕು, ನಮ್ಮ ತಲೆನ ನಾವೇ ಅಭ್ಯಾಸ ಮಾಡಿಸ್ಬೇಕು. ಯಾವಾಗೂ ಲೆಫ್ಟಲ್ಲೇ ಇದ್ದರೆ ನೀನು ರೈಟ್ ಇದ್ರೂ ಸಬ್ಕಾನ್ಷಿಯಸ್ಲಿ ನೀನು ಲೆಫ್ಟಿಗೆ ಬಂದ್ಬಿಡ್ತೀಯ. ಹಾಗೆ ಎಲ್ಲ ಮಾದಪ್ಪನ ಕೃಪೆ. ಸದ್ಯ ಏನೂ ಆಗಿಲ್ವಲ್ಲ, ಅದೇ ಖುಷಿ. ಸದ್ಯಕ್ಕೆ ಬೀಳಿಲ್ವಲ್ಲ. ಬಿದ್ದಿದ್ರೆ ಇದೇನಾಗಿರೋದು ಗೊತ್ತಾ, ಅಪ್ಪಿ ಏನಾದರೂ ಇದು ಲಾಕ್ ಓಪನ್ ಆಗ್ಬಿಟ್ಟಿದ್ರೆ ಲಗೇಜ್ ಬಿಡು, ಲಗೇಜ್ ಹೋದ್ರೂ ಹೋಯ್ತು. ಲ್ಯಾಪ್ಟಾಪು ಅದು ಲಗೇಜ್ ಅಲ್ಲ, ಮೇನ್ ಲ್ಯಾಪ್ಟಾಪು ಟಾಪ್ ರಾಕ್ ಮೇಲೆ ಇಷ್ಟೇ ಕೂತ್ಕೊಳುತ್ತೆ. ಇಷ್ಟೇನ ಇವಾಗ ಅಲ್ಲಿಂದ ತೆಗೆದು ನನ್ನ ಗಾಡಿದು ಸೇಮು. ಓಹೋ, ಸಿಕ್ಕಾಪಟ್ಟೆ ವೆಯ್ಟ್ ಆಯ್ತು ಮಾತ್ರ ಗಾಡಿಗೆ ಈಗ ಅಲ್ವಾ? ಇನ್ಶೂರೆನ್ಸ್ ಏನಕ್ಕೆ ಮಾಡಿಸ್ತೀವಪ್ಪ, ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ ಮಾಡಿಸ್ತೀವ. ಆದ್ರೆ ಅಂತ ಮಾಡಿಸ್ತೀವಿ. ಕರೆಕ್ಟ್. ಅದಕ್ಕೆ ಏನೇ ತಗೊಂಬಂದ್ರು ಆದ್ರೆ ಅಂತಾನೆ ತರಬೇಕು. ಇವಾಗ ಏನಂತಂದ್ರೆ ಅವನು 200cc, ನಂದು 400cc. ಅಮ್ಮಮ್ಮ ಅಂದ್ರೆ 3 ನಿಮಿಷ ಇಲ್ಲ, 5 ನಿಮಿಷ ಮ್ಯಾಕ್ಸಿಮಮ್ ಹಿಂದೆ ಬಂದ್ಬಿಡ್ತಾನೆ. ಇಲ್ಲ ಅಂತಂದ್ರು ಆಲ್ಮೋಸ್ಟ್ ಇಬ್ರು ಸೇಮ್ ಕ್ರೂಸಿಂಗ್ ಸ್ಪೀಡಲ್ಲೇ 100ರಲ್ಲೇ ಹೋಯ್ತಾ ಇರ್ತೀವಿ. ಸೊ ಒಳ್ಳೆ ಸಿಂಕ್ ಆಗೈತೆ. ಆಮೇಲೆ ಅವಾಗ ನಾನು ಸ್ವಲ್ಪ ಎಗರಾಡ್ತಾ ಇರ್ತೀನಿ, ಹೋಗೋ ಮಾಡ್ಕೊಂತ ಇರ್ತೀನಿ. ಅದೆಲ್ಲ 2 ನಿಮಿಷ ಆಕ್ಚುಲಿ ಏನ್ ಗೊತ್ತಾ, ಅಂದ್ರೆ ಒಂದು ಟ್ರಿಪ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. 4 ಜನ ಫ್ರೆಂಡ್ಸ್ ಇರ್ತೀವಿ ಅಂತೀನಿ, ಒಂದು ಟ್ರಿಪ್ಗೆ ಎಲ್ಲಾರು ಹೋಗಿರ್ತೀವಿ. ಆವಾಗ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು ನೀವು ಒಂದು ವಾರ ಟ್ರಿಪ್ನ ಮುಗಿಸ್ಕೊಂಡು ಬರೋಷ್ಟೊಳಗಡೆ ಅಟ್ಲೀಸ್ಟ್ ಆ ಗ್ರೂಪಲ್ಲಿ 4 ಜನದಲ್ಲಿ 2 ಜಗಳ ಆಗಿರುತ್ತೆ. ಅದೇನು ಅಂತಂದ್ರೆ ಅಭಿವ್ಯಕ್ತಿ, ಅದು ಒಬ್ಬೊಬ್ಬರ ಒಂದು ಅಭಿಪ್ರಾಯಗಳಿರ್ತಾವಲ್ಲ, ಅದು ಭಿನ್ನಾಭಿಪ್ರಾಯಗಳಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇದು ಟ್ರಿಪ್ ಸಕ್ಸಸ್ಫುಲ್ ಆಗಿ ಯಾವಾಗ ಆಗೋದು ಅಂತಂದ್ರೆ, ನೀವು ಹೋಗುವಾಗ ಅಂದ್ರೆ ಮಧ್ಯದಲ್ಲಿ ಏನಾರು ಆಗ್ಲಿ ಅದು ಸೆಕೆಂಡ್ರಿ,
ಹೋಗುವಾಗ ಯಾವ ನಗು ಮುಖದಿಂದ ಹೋದ್ರು ಅದೇ ರೀತಿ ರಿಟರ್ನ್ ಅದೇ ಜಾಗಕ್ಕೆ ಬಂದು ನಗ್ನಾಗ್ತಿದೀವಿ ಅಂತಂದ್ರೆ ಅವಾಗ ಆ ಟ್ರಿಪ್ ಏನಂದ್ರೆ ಅದು ರೈಡ್ ಅಂದ್ಮೇಲೆ ಅವೆಲ್ಲ ಕಾಮನ್. ಒಂದೊಂದು ಅವ್ನಿಗೆ ಇಷ್ಟ ಆಗಲ್ಲ, ಒಂದೊಂದು ನನಗೆ ಇಷ್ಟ ಆಗಲ್ಲ. ಆ ಟೈಮಲ್ಲಿ ಉರ್ರ ಅನ್ಕೊಂಡು ಹೋಯ್ತೀವಿ, ಇಬ್ರು ಹೋಗಿದೀವಿ. ಆದ್ರೂ ಅದು ಏನಂದ್ರೆ ಆ ಟೈಮ್ ಎಣ್ಣೆ ಉರ್ಕೊಂಡ ಕಾರ್ಗೆ ಹೋಗಿ ಉದ್ಬಿಟ್ಟೆ ನಿಲ್ಲಿಸ್ಲಿಲ್ಲ, ಹಾಡೆ ಬಂದ್ಬಿಟ್ಟೆ ಸುಮ್ಮನೆ. ಹಂಗೆ ಕೆಲವೊಂದು ಇನ್ಸಿಡೆಂಟ್ಗಳು ಅದು ನಾರ್ಮಲ್, ಅದು ನಡೀತಾ ಇರ್ತವೆ. ಅಷ್ಟು ಬಿಟ್ರೆ ಇಬ್ರು ಸೇಫ್ ಆಗಿ ಹೋದ್ರಿ, ಸೇಫ್ ಆಗಿ ಬಂದ್ರಿ. ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಜನ ನಮಗೆ ಮೆಸೇಜ್ ಹಾಕಿ ವಿಶಸ್ ಮಾಡಿದ್ದೀರಾ. ವಿಡಿಯೋ ನೋಡಿದ್ರಲ್ಲ, ಸ್ವಲ್ಪ ಲೆಂತಿ ಆಯ್ತು ಅನ್ಸುತ್ತೆ, ಬಟ್ ಪರವಾಗಿಲ್ಲ. ಯಾಕಂದ್ರೆ ಇದೊಂದೇ ವಿಡಿಯೋ ಲಾಸ್ಟ್ ನಾನು ಮಾಡೋದು. ಇದಾದ್ಮೇಲೆ ನಾನೇನು ಮಾಡಕ್ ಹೋಗಲ್ಲ ವಿಡಿಯೋ. ಸೊ ಅದಕ್ಕೆ ನನ್ನ ಹತ್ರ ಏನೇನಿದೆ ಅದೆಲ್ಲ ಹೇಳ್ಬಿಡೋಣ ಅಂತಾನೆ ಬಂದಿದ್ದೀನಿ. ಸೊ ಒಂದು ಕ್ಲಾರಿಫೈ ಆಗ್ಬಿಡುತ್ತಲ್ಲ. ಸೊ ಸುಮ್ಮನೆ ಎರಡು ಪಾಯಿಂಟ್ ಆಫ್ ವ್ಯೂ ಇಂದ ನೋಡಬೇಕಾಗತ್ತೆ. ಸೊ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ ಎರಡು ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ಲಿ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಆ ಒಂದು ಕಮೆಂಟ್ ನನಗೆ ಬಂದಿರುತ್ತಲ್ಲ, ನೀವು ಈಗ ಕಿತ್ತಡಿ ಕಿರಣ್ಗೆ ಫಾಲೋವರ್ಸ್ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಬರ್ತಾ ಇದ್ದೀರಾ ಅಂತ. ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿದ್ದು, ಅಂದರೆ ಇದನ್ನ ಮೈಂಡಲ್ಲಿ ಇಟ್ಕೊಂಡು. ಸೊ ನಾವು ಇಷ್ಟೆಲ್ಲ ನಾವು ಜೊತೆಗೆ ಓಡಾಡಿ ನಾಲೆಜ್ಗಳು ಶೇರ್ ಮಾಡಿಕೊಂಡು ಎಲ್ಲ ಮಾಡಿದ್ರು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿದ್ದು. ಆ ವಿಡಿಯೋದಲ್ಲಿ ನಾನು ಇದೆಲ್ಲ ಹಾಕೋಕೆ ಹೋಗಿಲ್ಲ, ಯಾಕಂದರೆ ಇದೆಲ್ಲ ಕೆಲವೊಂದು ಪರ್ಸ್ನಲ್ಲು. ಸೊ ಜಾಸ್ತಿ ಎಲ್ಲ ಇದು ಮಾಡೋಕ್ಕೆ ಹೋಗ್ಬಾರ್ದು. ಸೊ ಇದು ಇವಾಗ ನಾನು ಏನೇನು ವಿಡಿಯೋ ಹಾಕಿದ್ದೀನಿ ಅದೆಲ್ಲ ಪಬ್ಲಿಕಲ್ಲಿ ಇದೆ, ಆಲ್ರೆಡಿ ಪ್ಲೇ ಲಿಸ್ಟ್ಗಳಲ್ಲಿದೆ. ಸೊ ಈ ಥರ ಎಲ್ಲ ಮಾಡ್ಕೊಂಡು ಹೋದ್ರೂ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಈಗ ಅವ್ರಿಗೆ ಫಾಲೋವರ್ಸ್ ಬರ್ತಾ ಇದ್ದಾರೆ ಅಂತ ಬರ್ತೀರಾ ಅಂತ ಹೇಳಿದ್ರಲ್ಲ, ಆ ಒಂದು ವಿಷಯಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿದ್ದು. ಓಕೆನಾ? ಸೊ ಇನ್ನು ವಿಡಿಯೋದಲ್ಲಿ ಇನ್ನೂ ಏನೇನೋ ಹೇಳಿದ್ದಾರೆ, ಪ್ರತಿಯೊಂದಕ್ಕೂ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಇದಕ್ಕೆ ಹೋಗೋಣ. ಸೊ ಕಿರಣ್ ಅವರು ನೆಕ್ಸ್ಟ್ ಒಂದು ಪಾಯಿಂಟಲ್ಲಿ ಹೇಳ್ತಾರೆ, ಗೌತಮ್ ನಾಯ್ಡುಗೂ ಇವ್ರಿಗೆ ಆಗ್ತಾ ಇರಲಿಲ್ಲ. ನಾನೊಂದು ಸ್ಟಿಕ್ಕರ್ ಹಾಕ್ತಾ ಇದ್ದೆ ಒಂದು ಹೈಯೆಸ್ಟ್ ಪೆಟ್ರೋಲ್ ಬಂಕಲ್ಲಿ. ಸೊ ಅಲ್ಲಿ ನಾನು ನಾಯ್ಡು ಸ್ಟಿಕ್ಕರ್ ಪಕ್ಕ ಹಾಕಿದ್ದಕ್ಕೆ ಇವ್ರಿಗೆ ಬೇಜಾರಾಗೋಯ್ತು, ಇವ್ರಿಗೆ ಉರಿದೋಯ್ತು. ಅದಾದಮೇಲೆ ಚೀಚಂ ಬ್ರಿಡ್ಜ್ ಹತ್ರ ಬಂದಾಗ ನೀವು ಬಿಡ್ರಪ್ಪ ದೊಡ್ಡವರು ಅದು ಇದು ಅಂತ ಹೇಳಿದ್ರು. ಸೊ ಅಲ್ಲಾಗಿದ್ದ ಸೀನ್ ಇಷ್ಟೇ. ಅದಕ್ಕೆ ಮುಂಚೆನೂ ತುಂಬ ಆಗಿತ್ತು, ಅವೆಲ್ಲ ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ಇವೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ರೆ 1000 ವಿಡಿಯೋಗಳು ಮಾಡಬೇಕಾಗತ್ತೆ. ಸೊ ಅಲ್ಲಿಂದ ಸೀನ್ಗಳು ಹೇಳ್ಬಿಡ್ತೇನೆ. ಸೊ ಪೆಟ್ರೋಲ್ ಬಂಕ್ ಹತ್ರ ಇದ್ದಾಗ ಅವರು ಆ ಸ್ಟಿಕ್ಕರ್ ಪಕ್ಕ ಹಾಕಿದಾಗ ನನಗೊಂದು ಮಾತು ಹೇಳ್ತಾರೆ, ಅಣ್ಣ ನಾನು ನಾಯ್ಡು ಅಣ್ಣ ಪಕ್ಕ ಹಾಕ್ತೀನಿ, ಯಾಕೆ ಹಾಕ್ಬಿಟ್ಟು ಒಂದು ಸ್ಟೋರಿ ಹಾಕ್ತೀನಿ. ಸ್ಟೋರಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ನಂದು ಒಂದು ಸ್ಟ್ಯಾಂಡರ್ಡ್ ಥರ ಬರುತ್ತೆ. ಎಲ್ಲ ಇವಾಗ ನನ್ನ ಹಳ್ಳಿ ಗುಗ್ಗು ಅನ್ಕೊಂತಾರೆ. ಬಟ್ ಗೌತಮ್ ನಾಯ್ಡು ಹೋಗಿರೋ ಕಡೆ ಎಲ್ಲ ನಾನು ಹೋಗಿದ್ದೀನಿ ಅಂತ ಗೊತ್ತಾದರೆ ಸೊ ಅಣ್ಣಂಗೂ ಟ್ಯಾಗ್ ಮಾಡ್ತೀನಿ, ಅವರು ಶೇರ್ ಮಾಡ್ತಾರೆ. ಸೊ ನನಗೂ ಒಂದು ಸ್ಟ್ಯಾಂಡರ್ಡ್ ಬರುತ್ತೆ ಅಣ್ಣ ಅಂತ ಅಂದರು. ಸೊ ಅವರು ಟ್ಯಾಗು ಮಾಡಿದ್ದಾರೆ, ಅದ್ರ ಪ್ರೂಫು ತೋರಿಸ್ತೀನಿ ನಾನು ನಿಮಗೆ. ಸೊ ಅವರು ಚೀಚಾಂ ಬ್ರಿಡ್ಜ್ ಹತ್ರ ನನ್ನ ಹತ್ರ ಮಾತಾಡೋವಾಗೇನೆ ಅವರು ವಿಡಿಯೋದಲ್ಲಿ ಅವಾಗ ತಾನೇ ಸ್ಟೋರಿ ಹಾಕಿ ಗೌತಮ್ ನಾಯ್ಡು ಅಂತ ಟ್ಯಾಗ್ ಮಾಡ್ತಾಯಿದ್ರು. ಸೊ ಅದು ನೋಡ್ಕೊಂಬನ್ನಿ. ಹಾಕು ಸ್ಟಿಕ್ಕರ್ ಹಾಕಿ ಬೇಗ. ನೋಡಿದ್ರಲ್ಲ? ಸೊ ಆ ಒಂದು ಕಾರಣಕ್ಕೋಸ್ಕರ ನಾನೇನಂತಂದೆ, ತಮಾಷೆಗೆ ನೋಡಪ್ಪ ನಮ್ಮ ಪಕ್ಕ ಹಾಕಿದ್ರೆ ಸ್ಟ್ಯಾಂಡರ್ಡ್ ಕಮ್ಮಿ ಆಗ್ಬೋದು ನಿಮ್ದು ಅಂತ ತಮಾಷೆಗೆ ಹೇಳಿದ್ದೀನಿ. ಆ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ ತಮಾಷೆಗೆ ಅಂತ. ಅವರು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು. ತಮಾಷೆ ಮಾಡಿದೆ ಬಾರ್ಲ, ಯಾಕಲ್ಲ? ಇದೇನು ಮೊದಲಲ್ಲ, ನಾವು ಇದಕ್ಕೆ ಮುಂಚೆನೂ ತಮಾಷೆಗೆ ಈ ಥರ ಎಲ್ಲ ಮಾತಾಡಿದ್ದೀವಿ. ಅದನ್ನು ವಿಡಿಯೋಸ್ ಇದೆ, ಅದನ್ನು ನೋಡ್ಕೊಂಡು. ಜನಗಳಿಗೆ ಸಹಾಯ ಮಾಡ್ತಾರ ಮಹಾನ್ ವ್ಯಕ್ತಿ. ಎಷ್ಟು ದೊಡ್ಡದೋಣ ನಿಮ್ದು ಮನ್ಸು. ನಮಸ್ಕಾರ ಬಸ್. ಏನ ಸಮಾಚಾರ? 2 ದಿನ ಆಯ್ತಣ್ಣ ಬಂದ್ಬಿಟ್ಟಿದ್ಯಾ? ನನ್ನ ಅಮೂಲ್ ಬೇಸ್ ನೋಡಿದ್ರೆ ನಿಮ್ಗೆ ಹಂಗೆಲ್ಲ ಅನ್ಸುತ್ತಾ? ಮಾಡಿದ್ರು ಎಲ್ಲರಿಗೂ ಸಹಿತ ನನ್ನ ತುಂಬು ಹೃದಯದ ಧನ್ಯವಾದ. ರಾಜಕಾರಣಿಗಳ ತರ ಮಾತಾಡ್ಬಿಟ್ಟ. ಓಕೆ, ಸೊ ನೋಡಿದ್ರಲ್ಲ, ಇದು ನಾವು ಕಾಮನ್. ಇವಾಗ ಯಾರೇ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಒಂದು ರೈಡಿಂಗ್ ಗ್ರೂಪ್ ಇರುತ್ತೆ, ನಾವು ಅವ್ರನ್ನ ಕಾಲು ಎಳಿತಾ ಇರ್ತೀವಿ, ಅವ್ರು ನಮ್ಮ ಕಾಲು ಎಳಿತಾ ಇರ್ತಾರೆ. ಒಂಥರ ಬಿಡಪ್ಪ ನೀನೇನು ಶ್ರೀಮಂತ, ನಿನ್ಗೇನು ಕಮ್ಮಿ ಬಿಡಪ್ಪ. ಸೊ ಈ ಥರ ಒಂದು ಟೋನಲ್ಲಿ ಮಾತಾಡೋವಾಗ, ಅಷ್ಟು ಕ್ಲೋಸ್ ಇರೋವಾಗ, ಸೊ ನಾವು ಒಂದು ಲೀನಿಯನ್ಸ್ ತೊಗೊಂಡು ಬಿಡಪ್ಪ ನಿಮ್ಗೆ ನಮ್ಮ ಜೊತೆ ಹಾಕಿದ್ರೆ ಸ್ಟ್ಯಾಂಡರ್ಡ್ ಇರಲ್ಲ ಅದು ಇದು ಅಂತ ಹೇಳಿ, ಯಾಕಂದರೆ ಅವರು ಅದಕ್ಕೆ ಮುಂಚೆ ಹೇಳಿದರು ಅಂತ. ಸೊ ಇಷ್ಟೇ ಆಗಿದ್ದು. ಇದು ಬಿಟ್ಟರೆ ನಾನಲ್ಲಿ ಕೋಪ ಮಾಡ್ಕೊಂಡಿಲ್ಲ, ನೀನು ಕೋಪ ಮಾಡ್ಕೊಂಡು ಹೋಗಿದ್ದು ನಾನಲ್ಲ ಅಲ್ಲಿ. ಸೊ ನೀವು ಕೋಪ ಮಾಡಿಕೊಂಡು ಅಲ್ಲಿಂದ ಗಾಡಿ ಎತ್ಕೊಂಡು ಮುಂದಕ್ಕೆ ಹೋದ್ರಿ. ಸೊ ನೀವು ಹಿಂಗೆ ಅಂತ ಗೊತ್ತಿದ್ದಿದ್ರೆ ನಾನು ನೀವು ಮಾತಾಡೋವಾಗ ವಿಡಿಯೋಗಳನ್ನ ಆನ್ ಮಾಡಿಕೊಂಡು ಇರ್ತಾ ಇದ್ದೆ. ಸೊ ಆವಾಗ ನಾವು ಒಂದು ಬೈಕರ್ ಥರ ಟ್ರೀಟ್ ಮಾಡ್ತಾ ಇದ್ರಿ. ಈಗೂ ನಾವು ನಿಮ್ಮನ್ನು ಬೈಕರ್ ಥರನೇ ಟ್ರೀಟ್ ಮಾಡ್ತೀವಿ. ನೀವು ಲಾಯರ್ ಆಗಿ ಬರೋಂಗಿದ್ರೆ ಮುಂಚೆನೇ ಹೇಳ್ಬಿಡಿ. ಸೊ ನಾವು ಎಲ್ಲರೂ ಪ್ರಿಪೇರ್ ಆಗ್ತೀವಿ, ಎಲ್ಲ ಕ್ಯಾಮ್ರಾಗಳು ಆನ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ. ಸೊ ಇವೆಲ್ಲ ಸಭ್ಯತೆ ಅಲ್ಲ. ನಿಮಗೆ ಬೈಕರ್ ಅಂತ ಬಿಡಿ, ಲಾಯರ್ ಅಂತ ಬಿಡಿ, ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿ. ಈ ಥರ ಒಂದು ನೆಗೆಟಿವಿಟಿ, ಈ ಥರ ಒಂದು ಇವನ್ನ ಹಿಂಗೆ
ದೂಷಿಸಿ ಇಂಥ ಸಣ್ಣ ಸಣ್ಣ ವಿಷಯಗಳನ್ನ ಹೆಂಗೆ ನೆಗೆಟಿವ್ ಆಗಿ ಟರ್ನ್ ಮಾಡೋದು ಅನ್ನೋದು ನಿಮ್ಮ ನೋಡೇ ಕಲಿಬೇಕು. ಪ್ಲಸ್ಸು ಮತ್ತು ತಿರ್ಗಾ ತುಂಬ ಜನಕ್ಕೆ ಹೇಳ್ತಾ ಇದ್ದೀರಂತೆ ನೀವು ಏನೋ ನಾನು ಲಂಡನ್ಗೆ ಹೋಗಿದ್ಕೆ ಇವನಿಗೆ ಉರಿ, ನಾನು ಲಂಡನ್ಗೆ ಹೋಗಿದ್ಕೆ ಇವನಿಗೆ ಉರಿ ಅಂತ. ತುಂಬ ಜನಕ್ಕೆ ವಾಸ್ತವ್ಯ ಗೊತ್ತಿಲ್ಲ. ಸೊ ಲಂಡನ್ ರೈಡ್ನ ಪ್ಲ್ಯಾನ್ ಮಾಡಿದವ್ರೆ ನಾವು. ಸೊ ನಾನು ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋದ್ರಲ್ಲ, ಸೊ ಅವರು ಪ್ಲ್ಯಾನ್ ಮಾಡಿದ್ದು. ಇದಕ್ಕೆ ಮುಂಚೆನೂ ನೀವು ಒಂದು ವಿಡಿಯೋ ಹಾಕಿದ್ದೀರಾ, ಅಂದರೆ ಲೈಕ್ ನನ್ನ ಕಾಲ್ ರೆಕಾರ್ಡ್ ಹಾಕಿದ್ದೀರಲ್ಲ, ಅದರಲ್ಲೂ ಕೂಡ ಸಿಂಗಾಪುರ್ಗೆ ನಾನು ನೆಕ್ಸ್ಟ್ ವರ್ಷ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಅದು ಕೂಡ ನಾನು ಅವ್ರ ಜೊತೆನೆ ಪ್ಲ್ಯಾನ್ ಮಾಡಿದ್ದು. ಅಲ್ಲ ಅದಲ್ಲ ಸಿಂಗಾಪುರ್ದಲ್ಲ, ಇವಾಗ ಈ ತಿಂಗಳು ಸಿಂಗಾಪುರ್ದಿಂದ ನೆಕ್ಸ್ಟ್ ಇಯರ್ ಆಗೋದದು. ಜನವರಿ ಫೆಬ್ರವರಿ ಆ ಟೈಮ್ಗೆ ಹೋಗ್ಬೇಕು. ಅದಕ್ಕೆ ಮುಂಚೆನೂ ಥೈಲ್ಯಾಂಡ್ಗೆಲ್ಲ ಪ್ಲಾನ್ ಮಾಡಿದ್ರಿ, ಯಾವುದು ವರ್ಕೌಟ್ ಆಗಿಲ್ಲ, ಯಾಕಂದ್ರೆ ಮಯನ್ಮಾರ್ ಬಾರ್ಡರ್ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ರೀಸೆಂಟ್ ಆಗಿ ಲಾಸ್ಟ್ ಇಯರ್ ಇಂದ ನಾವು, ಇದು ನಿಮ್ಗೆ ಗೊತ್ತಾಗಿದ್ದು ಈ ವರ್ಷ, ನಾವು ಹೋದ ವರ್ಷದಿಂದನೇ ನಾವು ಪ್ಲಾನ್ ಆಗ್ತಾ ಇದೀವಿ. ಸೊ ಪ್ಲಾನ್ ಹಾಕೊಂಡು ಎಲ್ಲ ಮಾಡಿದ್ರಿ. ಇಲ್ಲಿಂದ ರಷ್ಯಾಗೆ ಹೋಗೋಣ ಫಸ್ಟು, ಆಮೇಲೆ ಅಲ್ಲಿಂದ ಇರಾನ್ಗೆ ಹೋಗೋಣ ಅಂತ ಬಂತು, ಆಮೇಲೆ ಸರಿ ಲಾಸ್ಟ್ಗೆ UK ಹೋಗ್ಬಿಡೋಣ ಅಂತ ಬಂತು, ಅಂದರೆ ಲಂಡನ್ಗೆ. ಸೊ ನನ್ನ ಒಂದು ಡ್ರೀಮ್ ರೈಡ್ ಇತ್ತದು. ಸೊ ಲಂಡನ್ಗೆ ಹೋಗ್ಬಿಡೋಣ ಅಂತ ರೆಡಿ ಆದ್ರಿ. ಅದಾದ್ಮೇಲೆ ನಾನು ಸ್ಪಾನ್ಸರ್ಶಿಪ್ಸ್ ಹುಡುಕಿದೆ, ಸಿಗ್ಲಿಲ್ಲ. ಆಮೇಲೆ ನನ್ನ ಹತ್ರನೂ ಅಷ್ಟು ದುಡ್ಡು ಇರಲಿಲ್ಲ. ಆಮೇಲೆ ಇಲ್ಲಿ ಟೈಮು ಸಾಕಾಗಲಿಲ್ಲ. ಫೆಬ್ರವರಿ ಅಷ್ಟೊತ್ತು ನಾನು ಅಪ್ಡೇಟ್ ಕೊಡಬೇಕಾಗಿತ್ತು ಅವ್ರಿಗೆ. ಫೆಬ್ರವರಿ ಅಥವಾ ಆ ಟೈಮಲ್ಲಿ, ಜಾನು ಮಾರ್ಚ್ ಅನ್ಕೋತೀನಿ, ಆ ಟೈಮಲ್ಲಿ ನಾನು ಅಪ್ಡೇಟ್ ಕೊಡಬೇಕಾಗಿತ್ತು, ನಾನು ಬರ್ತೀನೋ ಇಲ್ಲೋ ಅಂತ. ಯಾಕಂದರೆ ಅಲ್ಲಿ ಅವರು ಸೀಟ್ಸ್ಗೆಲ್ಲ ಬುಕ್ ಮಾಡಬೇಕಾಗಿತ್ತು. ಜಾಸ್ತಿ ಜನ ಬಂದಷ್ಟು ಅವ್ರಿಗೆ ಅಲ್ಲಿಗೆ ಕಾರ್ನರ್ ಚಾರ್ಜಸ್ ಎಲ್ಲ ಕಮ್ಮಿ ಆಗುತ್ತಲ್ಲ. ಸೊ ಅದಕ್ಕೆ ನಾನೇನಂತಂದೆ, ಸೊ ನಾನು ಬರೋಕ್ಕಾಗಲ್ಲ, ನನ್ನ ಕೈಲಿ ಅಮೌಂಟ್ ಇಲ್ಲ, ಸೊ ನಾವು ಬಡವರು, ನಮ್ಮ ಕೈಲಿ ಆಗಲ್ಲ, ಅದಕ್ಕೋಸ್ಕರ ನಾವು ಬಡತನದಿಂದ ಬಂದಿರೋದು, ನಮ್ಗೆ ಅಷ್ಟೆಲ್ಲ ಆಗಲ್ಲ ಅಂದ್ಬಿಟ್ಟು ನಾನು ಬರಲ್ಲ ಅಂತ ಹೇಳಿದೆ. ಅದಾದಮೇಲೆ ಅವರು ತಮ್ಮನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಇದು ವಾಸ್ತವ್ಯ. ಬೇಕಾದ್ರೆ ನೀವು ನಿಮ್ಮನ್ನು ಕರ್ಕೊಂಡು ಹೋಗಿದವ್ರು ಯಾರೋ ಅವ್ರಿಗನ್ನ ಕೇಳ್ಬೋದು, ಇದು ಸತ್ಯನಾ ಅಂತ. ಅವರೇ ಹೇಳ್ತಾರೆ ನಿಮಗೆ ಅದು ನಿಜಾನ ಇಲ್ಲ ಅಂತ. ಇವೆಲ್ಲ ಹೇಳ್ಬಾರ್ದಾಗಿತ್ತು, ಬಟ್ ಈ ಥರ ಬಂದಾಗ ನಾವು ಹೇಳಲೇಬೇಕಾಗಂಥ ಪರಿಸ್ಥಿತಿ ಬಂದಿರುತ್ತೆ. ಮತ್ತು ನಾವು ಬೈಕರ್ ಆಗಿರೋದ್ರಿಂದ, ಅವಾಗಿಂದನೂ ಬೈಕಿಂಗಲ್ಲಿರೋದ್ರಿಂದ, ತಾವು ಲಂಡನ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಏನೇನು ವಿಷಯಗಳು ನಡೆದಿದೆ, ಯಾವ್ಯಾವ ಥರ ಏನೇನಾಗಿದೆ, ರಷ್ಯಾದಲ್ಲಿ ಏನಾಯಿತು, ಕಜಕಿಸ್ತಾನದಲ್ಲಿ ಏನಾಯಿತು, ಸೊ ಇವೆಲ್ಲ ನಮಗೆ ನ್ಯೂಸ್ ಬರುತ್ತೆ. ಸೊ ಇದನ್ನೆಲ್ಲ ಕೆದ್ಕೊಂಡು ಕೂತ್ಕೊಂಡ್ರೆ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಅಂತ ಕೆದ್ಕೊಂಡು ಕೂತ್ಕೊಂಡು ಸಣ್ಣ ಸಣ್ಣ ವಿಷಯಗಳ್ನು ಒಂದೊಂದು ಮಾತುಗೂ ನೆಗೆಟಿವಿಟಿ ಹುಡುಕ್ತಾ ಕೂತ್ಕೊಂಡ್ರೆ ವರ್ಷ ಎಲ್ಲ ಇದೇ ವಿಡಿಯೋಗಳು ಮಾಡ್ಕೋಬೇಕಾಗತ್ತೆ. ಸೊ ಇದು ಆ್ಯಕ್ಚುಯಲ್ ನಡೆದಿರೋ ಫ್ಯಾಕ್ಟು. ಒಂದು ಫ್ರೆಂಡ್ಸ್ ಗ್ರೂಪ್ ಅಂದಮೇಲೆ ಇದೆಲ್ಲ ಬರೋದು ಕಾಮನ್. ಇದನ್ನೆಲ್ಲ ನೀವು ಯೂಟ್ಯೂಬ್ಗೆ ತರುವಂತಹ ಅವಶ್ಯಕತೆ ಇರಲಿಲ್ಲ, ಬಟ್ ತಂದಿದ್ದೀರಾ, ಈಗೇನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಉತ್ತರ ಕೊಡ್ತಾ ಇರೋದು. ಸೊ ಈಗ ನೆಕ್ಸ್ಟ್ಗೆ ಹೋಗೋಣ ಬನ್ನಿ. ಓಕೆ, ಸೊ ಈ ನೆಕ್ಸ್ಟ್ ಬರೋದು ಕಿಯಾ. ಸೊ ಕಿಯಾ ಶೋರೂಮ್ ಹತ್ರ, ಅಂದ್ರೆ ಲೈಕ್ ಅದು ಫ್ಯಾಕ್ಟ್ರಿ ಹತ್ರ ಒಬ್ಬ ಹುಡುಗ ನಮಗೆ ಮೆಸೇಜ್ ಮಾಡ್ತಾರೆ, ಹಣ ಬರೋವಾಗ ನನಗೆ ಅನಂತಪುರ ಕಿಯಾ ಹತ್ರ ಸಿಗಿ ಅಂತ 2 ದಿನದಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು 2 ದಿನದಿಂದನೂ ರಿಪ್ಲೈ ಮಾಡ್ತಾ ಇದ್ದೆ, ಇವತ್ತು ಬರ್ತಾ ಇದ್ದೀವಿ, ಇವತ್ತು ಇಲ್ಲಿದ್ದೀವಿ, ಅದು ಇದು ಅಂತ ಇದು ಮಾಡ್ತಾ ಇದ್ದೆ, ರಿಪ್ಲೈ ಮಾಡ್ತಾ ಇದ್ದೆ. ಸೊ ಅಲ್ಲಿ ಬಂದಾಗ ಅವ್ರು ಹೇಳಿದ್ದು ಒಂದೇ, ಹಣ ನಾನು ಫಸ್ಟು ಕಿರಣನ ಸಬ್ಸ್ಕ್ರೈಬರು, ಆಮೇಲೆ ನಿಮ್ಮ ಸಬ್ಸ್ಕ್ರೈಬರು ಅಂತ ಹೇಳಿದ್ರು ಅಷ್ಟೇ. ಅದಾದ್ಮೇಲೆ ಹೇಳಿದ್ರು ಅವ್ರಿಗೆ ಅವ್ರಿಗೆ ಮೆಸೇಜ್ ಹಾಕಿದ್ದೆ, ಅವ್ರು ನನಗೆ ರಿಪ್ಲೈ ಮಾಡಿರಲಿಲ್ಲ, ಬಟ್ ನೀವು ಮಾಡಿದ್ರಿ ಸಿಕ್ಕಿದ್ರಿ ಅಂತ ಹೇಳಿದೆ ಅಷ್ಟೇ. ಸೊ ಇಷ್ಟು ಓಕೆ. ನನಗೆ ಅಲ್ಲೇನು ನನಗೇನು ಬೇಜಾರಾಗಿರಲಿಲ್ಲ. ಇವ್ರು ಅಂದ್ಕೊಂಡಿರ್ಬೋದು ನನಗೆ ಬೇಜಾರಾಗಿದೆ ಅಂತ, ನಾನು ಆ ಥರ ಏನು ಬೇಜಾರಾಗಿಲ್ಲ. ಯಾಕಂದರೆ ಅದಕ್ಕೂ ಪ್ರೂಫ್ ಇದೆ. ಇವರು ನಮ್ಮ ಜೊತೆ ಲೈವ್ ಮಾಡೋವಾಗ ಇವರು ಸ್ವಲ್ಪ ಇನ್ಸ್ಟಾಗ್ರಾಮ್ ಗ್ಲಿಚ್ ಏನೋ ಆಗಿತ್ತು ಅಂದ್ಬಿಟ್ಟು ಅವ್ರ ಕಮೆಂಟ್ಸ್ನ ನಾನು ಓದಿ ಕಿರಣ ನೋಡು ಇವ್ರು ಇಂಥವ್ರು ಹಾಯ್ ಹೇಳ್ತಾ ಇದ್ದಾರೆ, ಕಿರಣ ನೋಡು ಇಂಥವ್ರು ಹಾಯ್ ಹೇಳ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರ್ತೀವಿ. ಕಿರಣ ಅವಿನಾಶ್ ಅಂತ ಯಾರೋ ಹಾಯ್ ಕಿರಣ್ ಬ್ರದರ್ ಅಂತ ಹೇಳಕ್ಕಾರ ನೋಡಪ್ಪ. ನಮಸ್ಕಾರ ಬ್ರೋ. ನಂದು ಇನ್ಸ್ಟಾಗ್ರಾಮ್ ಗ್ಲಿಚ್ ಇರೋದ್ರಿಂದ ನನ್ಗೆ ಇದು ಇನ್ನು ಕಮೆಂಟ್ಸ್ ಕಡೆ ಯಾವ್ದು ಬರಲ್ಲ. ಸೊ ಅದು ನಮ್ಗೆ ಅದಿಲ್ಲ. ಯಾಕಂದ್ರೆ ನಮ್ಗೆ ಫಸ್ಟ್ ಆಫ್ ಆಲ್ ಇದ್ದಿದ್ದೆ 3,000-4,000 ಸಬ್ಸ್ಕ್ರೈಬರ್ಸು ಆಯ್ತಾ. ಒಂದು 10,000 ಸಬ್ಸ್ಕ್ರೈಬರ್ಸ್ ಇದ್ರು ಅವಾಗ. ನಾವು ಸ್ಪಿಟಿಗೆ ಹೋದಾಗ 10-15 ಆಯ್ತು. ನನಗೆ ಸರಿಯಾಗಿ ಗ್ಯಾಪ್ನ ಇಲ್ಲ. ನಮಗೆ ಫಸ್ಟ್ ಆಫ್ ಆಲ್ ಜನಗಳು ನಿಲ್ಲಿಸಿ ಮಾತಾಡ್ಸೋದೇ ರೇರು. ಸೊ ಅಂಥದ್ರಲ್ಲಿ ನಾವೇನಕ್ಕೆ ಬೇಜಾರು ಮಾಡ್ಕೊಳೋಣ. ನೀನು ಅನ್ಕೊಂಡಿರ್ಬೋದು ನನಗೆ ಬೇಜಾರಾಗಿದೆ ಅಂತ, ಬಟ್ ನನಗೊಂದು ಚೂರು ಕಿಂಚಿತ್ತು ಬೇಜಾರಾಗಿಲ್ಲ. ಅದಾದ್ಮೇಲೆ ಇವ್ರು ಹೇಳ್ತಾರೆ ನಾನು ಮೀಟಪ್ ಮಾಡೋಣ ಅಂತ ಅನ್ಕೊಂಡೆ. ಅದಾಗಿದ್ಮೇಲೆ ಅವ್ರು ಒಂದು ಟೀ ಅಂಗಡಿ ಹತ್ರ ಬಂದ್ಬಿಟ್ಟು ನಿನಗೆ ಬೇಡ, ನೀನು ಮೀಟಪ್ ನೀನು ಮಾಡ್ಕೊಂಡು ನಂಗೆ ಬೇಜಾರಾಗಿದೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಸೀನ್ ಅಲ್ಲ. ನಾನು ಪ್ಲ್ಯಾನ್ ಹಾಕಿದ್ದೇನು ಅಂತಂದರೆ, ವೀಡಿಯೋಸ್ ಎಲ್ಲ ನಾವು ಅವಾಗಿನ ಅಪ್ಲೋಡ್ ಮಾಡಿರಲಿಲ್ಲ ಯೂಟ್ಯೂಬ್ಗೆ. ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ 2 ಹೆಲ್ಮೆಟ್ ಗಿವ್ ಅವೇ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಮೀಟಪ್ಗೆ. ಸೊ ಅದ್ರ ಸಲುವಾಗಿ ನಾನು ನಮ್ಮ ಫ್ರೆಂಡ್ಸ್ ಹತ್ರ ಮತ್ತು ಅವ್ರು ಗೊತ್ತಿರೋ ಅಂಗಡಿಗಳ ಹತ್ರ ಮಾತಾಡ್ತಾ ಇದ್ರಿ, ನನಗೆ ಈ ಥರ ಒಂದು 2 ಹೆಲ್ಮೆಟ್ ಬೇಕಾಗುತ್ತೆ, ನಾನು ಮೀಟಪ್ ಅಂತ ಮಾಡ್ತೀನಿ, ವೀಡಿಯೋಸ್ ಎಲ್ಲ ರಿಲೀಸ್ ಮಾಡಿದ್ಮೇಲೆ ಸ್ಪಿಟಿ ಸೀರೀಸ್ದು. ಸೊ ಮೀಟಪ್ ಮಾಡಿದ್ಮೇಲೆ ನಾನು ಬಂದು ಮೀಟಪ್ಪಲ್ಲಿ ನಾನು 2 ಹೆಲ್ಮೆಟ್ ಗಿವ್ ಅವೇ ಮಾಡ್ತೀನಿ ಅಂತ ಅಂದಿದ್ದೆ. ಸೊ ಆ ಮೀಟಪ್ ವಿಡಿಯೋನು ನೋಡ್ಕೊಂಬನ್ನಿ. ಒಂದು ಮೀಟಪ್ ಗಿವ್ ಅವೇ ಮಾಡ್ತೀನಿ ಅಂದಿದ ತಕ್ಷಣ ಸರ್ ನನ್ನ ಕಡೆಯಿಂದ ಒಂದು ಹೆಲ್ಮೆಟ್ ಸ್ಪಾನ್ಸರ್ ಇರಲಿ ಅಂತ ಹೇಳಿದ್ರು. ಸೊ
ಸೊ ಈಗ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ ಇಂದ ಒಂದು ಹೆಲ್ಮೆಟ್ ಸ್ಪಾನ್ಸರ್ ಇರುತ್ತೆ, ನನ್ನ ಕಡೆಯಿಂದ ಒಂದು ಹೆಲ್ಮೆಟ್ ಗಿವ್ ಅವೇ ಇರುತ್ತೆ. ಸೊ ನಾನು ನನ್ನ ಮೀಟಪ್ ಅಲ್ಲಿ ಒಂದು 2 ಹೆಲ್ಮೆಟ್ ಗಿವ್ ಅವೇ ಕೊಡಬೇಕು ಅಂತ ನಾನು ಹೇಳಿದೆ. ಸೊ ಕಿರಣ್ಗೇನು ಹೇಳಿದೆ, ನಾನು ಒಂದು ಕೆಲಸ ಮಾಡು, ನನ್ನ ಮೀಟಪ್ಗೆ ಜೊತೆಗೆ ಮಾಡ್ಬಿಡೋಣ ಎರಡೂ, ಅವಾಗ ಇಟ್ಕೊಬಿಡು ಮೀಟಪ್, ನೀನೊಂದು ಹೆಲ್ಮೆಟ್ ಕೊಟ್ಬಿಟ್ಟು ನಾನೊಂದು ಹೆಲ್ಮೆಟ್ ಕೊಟ್ಬಿಡ್ತೀನಿ, ಒಂದೇ ಸರಿ ಮಾಡ್ಬಿಡೋಣ ಅಂತ. ಸೊ ಅವಾಗ ಕಿರಣ್ ಅವ್ರು ಹೇಳಿದ್ರು, ಇಲ್ಲ ನಾನು ನಗರಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲೊಂದು ಬೆಂಗಳೂರಲ್ಲಿ ಒಂದು 2-3 ದಿನ ಇರ್ತೀನಿ ಅಷ್ಟೇ, ನಾನು ಅದಾದ್ಮೇಲೆ ಒಂದು 3-4 ತಿಂಗಳು ನಾನು ಈ ಕಡೆ ಬರಲ್ಲ ಅಂತಂದ್ರು. ಸರಿ ಆಯ್ತಪ್ಪ, ಒಂದು ಕೆಲಸ ಮಾಡು, ನೀನು ಇವತ್ತಿನ ನಾಳೆನೋ ನಾಡ್ದು ಮಾಡ್ಕೊಂಡು ಹೋಗು, ನಾನು ಅದಾದ್ಮೇಲೆ ಮಾಡ್ತೀನಿ ಅಂತ ಹೇಳಿದ್ವಿ. ಇಷ್ಟೇ ಆಗಿರೋದು ಸೀನಲ್ಲಿ. ಮಾತಾಡ್ತಾ ಇದ್ವಿ. ನೇಪಾಳ ರೈಡ್ನ ಶುರು ಮಾಡಬೇಕಾದ್ರೆ 1 ವಾರಕ್ಕಿಂತ ಮುಂಚೆನೇ ಇವರು ರೈಡನ್ನು ಶುರು ಮಾಡ್ತಾರೆ ನೆಕ್ಸ್ಟ್ ವರ್ಷಕ್ಕೆ. ಆವಾಗಲೂ ನಾನು ಏನೂ ತೊಂದರೆ ಇಲ್ಲ ಅಣ್ಣ, ಆಲ್ ದ ಬೆಸ್ಟ್ ಅಂತ ಅಂದ್ಬಿಟ್ಟು ಸ್ಟೋರಿ ಹಾಕಿ. ಸೊ ನೀವು ನೇಪಾಳ ರೈಡಲ್ಲಿ ಇದ್ದಾಗ ಸ್ಟೋರಿ ಹಾಕಿಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಗೆ ಗೊತ್ತು, ಒಬ್ಬ ರೈಡರ್ ಎಲ್ಲ ರೈಡ್ಗೆ ಹೋದಾಗ ಸೊ ಯಾವ ಥರ ನೆಟ್ವರ್ಕ್ಗಳು ಸಿಗುತ್ತೆ, ಎಷ್ಟು ಟಯರ್ಡ್ ಆಗಿರ್ತಾರೆ, ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು. ಸೊ ಆ ಸಂದರ್ಭದಲ್ಲಿ ನಾನೆಲ್ಲೋ ಹಾಕಿರಲ್ಲ. ಸೊ ನೀವು ಅದನ್ನು ಏನೋ ನಾನು ನಿಮ್ಮ ಮೇಲೆ ಕೋಪದಿಂದ ಹಾಕಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಬಟ್ ಆ ಪರ್ಸ್ಪೆಕ್ಟಿವ್ ನಿಮ್ಮ ಪರ್ಸ್ಪೆಕ್ಟಿವ್, ನನ್ನ ಮನಸ್ಸಲ್ಲಿ ಅದೇ ಆ ಥರ ಏನೂ ಇರಲಿಲ್ಲ. ಅದಾದಮೇಲೆ ನೀವು ಸಿಕ್ಕಿ ಮಾತಾಡಿಸ್ತೀರಾ, ನಾವು ಮಾತಾಡಿಸ್ತೀವಿ. ಸೊ 1 ಅವರ್ ಏನೋ ನಾವು ಚಿಟ್ ಮಾಡ್ತೀವಿ. ಅಣ್ಣ ನೇಪಾಳಲ್ಲಿ ರೋಡ್ ಹೆಂಗಿದೆ, ಜನ ಯಾವ ಥರ ಇದ್ದಾರೆ, ನೈಟ್ ಹೊತ್ತು ಓಡಿಸ್ಬೋದಾ, ರೋಡ್ಗಳು ಯಾವ ಥರ ಇದೆ, ಕರೆನ್ಸಿ ಯಾವ ಥರ, ಇವೆಲ್ಲ ಕೇಳ್ತಾ ಇದ್ರಿ. ನಾನು ಇಮಿಡಿಯೇಟಾಗಿ ಹೋಗಿ ಬಂದಿದ್ನಲ್ಲ, ಸೊ ನಾನು ನಿಮಗೆ ಅದನ್ನೆಲ್ಲ ಹೇಳಿದ್ದೀನಿ. ಸೊ ಅಲ್ಲೂ ಅಷ್ಟೇ, ನಾನು ನಿಮ್ಗೆ ಹೇಳಬೇಕು ಹೇಳ್ಬಾರ್ದು ಅಂತ ಯಾವುದು ಮನಸ್ಸಲ್ಲಿ ಇರಲಿಲ್ಲ. ಸೊ ನಾನು ಏನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದೆ ಅದನ್ನು ನಾನು ನಿಮ್ಗೆ ಅಲ್ಲೇ ಹೇಳಿದೆ. ಬಟ್ ನೀವು 15 ಸೆಕೆಂಡ್ ಮಾತ್ರ ಒಂದು ಸ್ಟೋರಿ ಹಾಕ್ಬಿಟ್ಟು ಅದರಲ್ಲಿ ನೀವು ಒಳ್ಳೆಯವರಾಗಿ ನಿಮ್ಮನ್ನು ತೋರಿಸ್ಕೊಂಡಿದ್ದೀರಾ ಅಷ್ಟೇ ಈ ವಿಡಿಯೋದಲ್ಲಿ. ಸೊ ನೇಪಾಳ ರೈಡ್ದು ಇಷ್ಟ ಆಯಿತು. ಓಕೆ, ಸೊ ನೀವು ನೆಕ್ಸ್ಟ್ ಹೇಳ್ತೀರಾ ನಾವು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರಿ ಅಂತ. ಸೊ ನಾನು ಯಾವುದೇ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗಲಿ, ಯಾವುದೇ ನಿಮ್ಮ ಕ್ಯಾರೆಕ್ಟರ್ ತಪ್ಪಾಗೋಂಥದ್ದೇನು ಮಾತಾಡಿರಲ್ಲ. ಸೊ ನಿಮಗೆ ಹೆಂಗೆ ಲಂಡನ್ ರೈಡಲ್ಲಿ ಬ್ಲ್ಯಾಕ್ ಶಿಪ್ ಇರ್ತಾರೆ, ನಮಗೂ ಇಲ್ಲೂ ಯಾರೊಬ್ರು ಬ್ಲ್ಯಾಕ್ ಶಿಪ್ ಇರ್ತಾರೆ. ಸೊ ಯಾರೋ ನನ್ನ ಮಕ್ಕಳು ಆ ಥರ ಮಾಡಿರ್ತಾರೆ. ಸೊ ನಾವೇನೋ ಒಂದು ಹೇಳಿರ್ತೀವಿ, ಏನೋ ಒಂದು ಬೇಜಾರಲ್ಲಿ ನಾವಲ್ಲಿ ಆಗಿರೋಂಥ ಸೀನ್ಗಳು, ಅಂದರೆ ಲೈಕ್ ಈ ನಮ್ಮ ಸ್ಪಿಟಿ ರೈಡ್ ಆಗಲಿ ಅಥವಾ ಸ್ಟ್ಯಾಚ್ಯೂ ಆಫ್ ಯೂನಿಟಿ ರೈಡ್ ಆಗಲಿ, ಇಲ್ಲಿ ಆಗಿರೋಂಥ ಸೀನ್ಗಳು ನಾವು ಏನೋ ಒಂದು ಹಿಂಗೆ ಏನೋ ಒಂದು ಎಣ್ಣೆ ಹೊಡೆಯೋವಾಗೋ ಅಥವಾ ಟೀ ಕುಡಿಯೋವಾಗೋ ಎಲ್ಲ ಒಂದು ಹೇಳಿರ್ತೀವಿ. ಅದನ್ನು ನಿಮಗೆ ಮಿರ್ಚಿ ಮಸಾಲ ಎಲ್ಲ ಹಾಕ್ಬಿಟ್ಟು ಬಂದು ಹೇಳಿರ್ತಾರೆ ನನ್ನ ಮಕ್ಕಳು. ಅಂತ ನನ್ನ ಮಕ್ಕಳಿಂದ ದಯವಿಟ್ಟು ದೂರ ಇರಿ. ಆದ್ಮೇಲೆ ನೀವು ಹೇಳ್ತೀರಾ ಯಾರೋ ನಿಮಗೆ ಬಂದು ಹೇಳ್ದಂತೆ ಕಿತ್ತಡಿ ಕಿರಣ್ ಕಾಲಿಗೆ ಬಿದ್ದ, ಅದಕ್ಕೆ ನಾನು ಕರ್ಕೊಂಡೋಗಿದ್ದು ಅಂತ ಹೇಳ್ದ ಅಂತ ಹೇಳ್ತೀರಾ. ಸೊ ನೀವು ಸ್ವಲ್ಪ ಲಾ ಹುದ್ದೆಯಲ್ಲಿ ಇರೋದ್ರಿಂದ ದಯವಿಟ್ಟು ಸ್ವಲ್ಪ ಫ್ಯಾಕ್ಟ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ನಾವು ಆ ಥರ ಯಾವತ್ತೂ ಹೇಳಿಲ್ಲ ಯಾರಿಗೂ. ನಾನು ಹೇಳಿರೋದು ಈ ಥರ, ನಾನು ಹೇಳ್ತೀನಿ ಕೇಳಿ, ಹೇಳಿದ್ರೆ ಈ ಥರ. ನೀವೊಂದು ಕಾಲ್ ರೆಕಾರ್ಡ್ ಹಾಕಿದ್ದೀರಲ್ಲ, ಅದಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಒಂದು ವಾರನೋ ಏನೋ ಅದಕ್ಕೆ ಮುಂಚೆ ನೀವು ಫೋನ್ ಮಾಡಿದ್ರಿ. ಅವಾಗ ನೀವು ಹೇಳಿದ್ರಿ 150cc ಆಯ್ತಣ್ಣ, ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೆ 150cc ಅಂತ ಹೇಳಿದ್ರಿ. ಅದೊಂದು ಗ್ಯಾಪ್ನ ಆಯಿತು ನನಗೆ. ಸೊ ಅದಕ್ಕೋಸ್ಕರ ನಾನು ರೈಡ್ ಪ್ಲ್ಯಾನ್ ಮಾಡಿದಾಗ ಆ ಕಾಲಲ್ಲಿ ನಾನು ನಿಮಗೆ ಬಾಕಿರನ್ ಬರ್ತೀಯಾ, ಈ ಥರ ರೈಡ್ ಪ್ಲ್ಯಾನ್ ಹಾಕಿದ್ದೀನಿ, ಸೋಲೋ ಹೋಗ್ತಾ ಇದ್ದೀನಿ, ಬರಂಗಿದ್ರೆ ಬಾ, ನೀವು ಬಂದರೂ ಹೋಗ್ತೀನಿ, ಇಲ್ಲಾಂದ್ರೂ ಹೋಗ್ತೀನಿ, ನೆಕ್ಸ್ಟ್ ಟೈಮ್ ನೀನು ಕರೆದ್ರೂ ಬರ್ತೀನಿ ಅಂತಲೇ ಹೇಳಿದ್ದು ಇದು ನಮಗೆ, ನಿಮಗೆ. ಸೊ ನಿಮಗೆ ಈ ನನ್ನ ಮಕ್ಕಳು ಏನು ಮಾಡ್ತಾರೆ, ಬಂದ್ಬಿಟ್ಟು ನಿಮಗೆ ಮಸಾಲ ಹಾಕಿ ಹೇಳಿದ್ದಾರೆ. ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಂಡಿಲ್ಲ ನನ್ನ ಹತ್ರ. ಒಂದು ಫೋನ್ ಹಾಕೋಣ, ನೀವು ಈ ಥರ ಹೇಳಿದ್ರ ಅಂದಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರೋದು. ಆಮೇಲೆ ನೀವು ಕಾಲ್ ರೆಕಾರ್ಡಿಂಗ್ ಹಾಕ್ತೀರಾ. ಸೊ ಲಾ ಹುದ್ದೆಲಿದ್ದೀರಾ, ನೀವು ಕಾಪಿ ಹೊಡೆದು ಪಾಸ್ ಆಗಿದ್ದೀರೋ ಓದ್ಬಿಟ್ಟು ಪಾಸ್ ಆಗಿದ್ದೀರೋ ಗೊತ್ತಿಲ್ಲ. ಯಾಕಂದರೆ ನೀವು ಕಾಲ್ ರೆಕಾರ್ಡಿಂಗ್ ಯೂಟ್ಯೂಬಲ್ಲಿ ಹಾಕಂಗಿಲ್ಲ, ಅದು ಅಫೆನ್ಸಬಲ್ ಆ್ಯಕ್ಟು. ಅದು ಲಾ ಪ್ರಕಾರ, ನಾರ್ಮಲಾಗಿ ನಾನು ಹೇಳ್ತಾ ಇರೋದಲ್ಲ, ಅದು ಲಾ ಪ್ರಕಾರ ಅಫೆನ್ಸಬಲ್ ಆ್ಯಕ್ಟು. ಸೊ ನೀವು ಹಂಗೆ ಹಾಕಂಗೇ ಇಲ್ಲ. ನಾನು ಈಗೂ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ವಾರಂಟು ಬರುತ್ತೆ ಅಥವಾ ನಿಮ್ಮ ವೀಡಿಯೋನು ಡಿಲೀಟ್ ಮಾಡಬೇಕಾಗತ್ತೆ. ಬಟ್ ನಾನು ಆ ಥರ ಮಾಡಿಲ್ಲ. ಆ ಥರ ಚೀಪ್ ಮೆಂಟಾಲಿಟಿಯನ್ನು ನಾನು ಅಲ್ಲ, ಅರ್ಥ ಆಯ್ತಾ. ನಿಮ್ಮ ಕಡೆಯಿಂದ ಒಂದು ಸ್ಟೋರಿ ಹೇಳಿದ್ದೀರಾ, ಅದಕ್ಕೆ ನಾನು ಸುಮ್ಮನಾಗಿದ್ದೀನಿ. ನನ್ನ ಕಡೆಯಿಂದನೂ ಒಂದು ಸ್ಟೋರಿ ಹೇಳೋಣ ಅಂತ ನಾನು ಸುಮ್ಮನಾಗಿದ್ದೀನಿ. ಸೊ ನೆಕ್ಸ್ಟ್ ಟೈಮು ನೀವು ಯಾರದೇ ಕಾಲ್ ರೆಕಾರ್ಡಿಂಗ್ ಹಾಕೋವಾಗ ದಯವಿಟ್ಟು ಇಬ್ಬರು ಪಾರ್ಟೀಸ್ದು ಕನ್ಸೆಂಟ್ ಇಟ್ಕೊಂಡೆ ದಯವಿಟ್ಟು ಹಾಕಿ, ಇಲ್ಲಾಂದರೆ ನಿಮ್ಮ ಮೇಲೆ ಅಫೆನ್ಸಬಲ್ ಕೇಸು ಹಾಕ್ಬೋದು. ಸೊ ಇಷ್ಟು ನಡೆದಿರೋದು ಸೀನು. ಅದಾದ್ಮೇಲೆ ಹೇಳ್ತೀರಾ ಒಂದು ವಿಡಿಯೋದಲ್ಲಿ ನಾನೇ ಬೆಳೆಸಿದ್ದು ತಮ್ಮನೇಲೂ ನಾನೇ ಬೆಳೆಸಿದ್ದು ಅಂತ ಎಲ್ಲ ಹಾಕಿದ್ದೀರಾ. ನಾನು ಯಾವತ್ತೂ ಯಾರಿಗೂ ನಾನೇ ಬೆಳೆಸಿದ್ದು ಅಂತ ಹೇಳಿಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ಅಷ್ಟೇ ಹೇಳಿರೋದೇ ಹೊರತು ನಾನು ಕಿತ್ತಡಿ ಕಿರಣ್ಣ ಬೆಳೆಸಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ದಯವಿಟ್ಟು ಅಂಥ ಸಿಂಗಳಿಕೆ ನನ್ನ ಮಕ್ಕಳ ಹತ್ರ ದಯವಿಟ್ಟು ಹುಷಾರಾಗಿರಿ. ಅಂಥ ನನ್ನ ಮಕ್ಕಳನ್ನು ದೂರ ಇಡಿ. ನೀವು ಹೇಳ್ತೀರಿ ಯೂಟ್ಯೂಬಲ್ಲಿ ಏನೇ ಡೌಟ್ ಇದ್ರೂ ನನ್ನೇ ಫಸ್ಟ್ ಕೇಳ್ತಾ ಇದ್ದಿದ್ದು ನೀವು ಅಂತ. ನಿಮ್ಮನ್ನಲ್ಲಪ್ಪ, ನಾನು ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ನೀನು ಕೇಳಿದ್ದೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀನು ಕೇಳಿದ್ದೀನಿ, ನಾನು ಎಲ್ಲರನ್ನೂ ಎಲ್ಲ ಯೂಟ್ಯೂಬರ್ಸು ನಾನು ಕೇಳಿದ್ದೀನಿ, ಅರ್ಥ ಆಯ್ತಾ. ನನಗಿನ್ನ ಕಮ್ಮಿ ಸಬ್ಸ್ಕ್ರೈಬರ್ನು ಕೇಳಿದ್ದೀನಿ, ನನಗಿನ್ನ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರು ಕೇಳಿದ್ದೀನಿ, ತಮ್ಮನ್ನು ಕೇಳಿದ್ದೀನಿ. ನಾನು ಯಾವುದೇ ಒಂದು ಡೌಟ್ ಇತ್ತು ಅಂತಂದ್ರೆ 3 ಜನ 4 ಜನ ಹತ್ರ ಕೇಳಿ ನಾನು ತಿಳ್ಕೊತೀನಿ. ನನಗೆ ಯಾರಾದರೂ ನೆಕ್ಸ್ಟ್ ಕೇಳಿದ್ರೆ ನಾನು ಅವ್ರಿಗೆ ಹೇಳ್ಕೊಡೋಕೆ ಈಸಿನೂ ಆಗುತ್ತೆ, ಪ್ಲಸ್ ನನಗೂ ಸ್ವಲ್ಪ ನಾಲೆಜ್ ಬೆಳೆಯುತ್ತೆ ಅಂತಲೂ ಹೇಳಿದ್ದೀನಿ. ತಾವು ಏನು ಕಮ್ಮಿ ಇಲ್ಲ, ತಾವು ಇನ್ಸ್ಟಾಗ್ರಾಮ್ ಬಗ್ಗೆ ಯೂಟ್ಯೂಬ್ ಬಗ್ಗೆ ನಮ್ಮ ಹತ್ರ ಕೇಳಿದ್ದೀರಾ. ನಮ್ಮ ಹತ್ರ ಆ ಥರ ರೆಕಾರ್ಡ್ಸ್ ಎಲ್ಲ ಇಟ್ಕೊಂಡಿಲ್ಲ ನಾವು. ಬಟ್ ಪರವಾಗಿಲ್ಲ, ಇನ್ನೂ ಒಂದು ರೆಕಾರ್ಡ್ ಇದೆ, ಅದನ್ನ ನೋಡ್ಕೊಂಬನ್ನಿ.
ಆಮೇಲೆ ಇನ್ನೊಂದು ಅಣ್ಣ ಕೇಳ್ಬೇಕು ಅನ್ಕೊಂಡಿದ್ದೆ, ಇನ್ಸ್ಟಾಗ್ರಾಮು ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತ. ಏನು ನನಗೆ ಸ್ಟೋರಿ ಆಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅದೇ ನಾನು ಗುಜರಾತ್ ರೈಡ್ ಬಂದಾಗ 15 ಸೆಕೆಂಡ್ ಮೇಲೆ ಸ್ಟೋರಿ ಆಗ್ತಿರ್ಲಿಲ್ಲ, ನಿಮಗೆ ಗೊತ್ತಿತ್ತು. ಈಗ ಮೊಬೈಲ್ ಚೇಂಜ್ ಮಾಡಿದ್ಮೇಲೆ ಸ್ಟೋರಿ ವರ್ಕ್ ಆಗ್ತಾ ಇತ್ತು. ಬಟ್ ಈಗ ನನ್ಗೆ ಹೆಚ್ಚು ಕಡಿಮೆ 1 ವಾರದಿಂದ ನಾನು ಏನ್ ಸ್ಟೋರಿ ಹಾಕಿದ್ರು ಸ್ಟೋರಿಗೆ ಹೋಗಲ್ಲ. ಸೊ ನೀವು ಇನ್ಸ್ಟಾ ಬಗ್ಗೆ ಕೇಳಿದ್ದೀರಾ, ನೀವು ಬೇರೆ ಬಗ್ಗೆ ಕೇಳಿದ್ದೀರಾ, ಅದು ಬಿಟ್ಟು ಗಾಡಿಗಳ ಬಗ್ಗೆ ಕೇಳಿದ್ದೀರಾ. ಅಣ್ಣ ಗಾಡಿ ಇದು ಹಿಂಗಿದೆ, ಅದು ಹೆಂಗಿದೆ, ಈ ಥರ ಗಾಡಿ ಸೌಂಡ್ ಬರ್ತಾ ಇದೆ ಅಣ್ಣ, ಎಷ್ಟು ಇಂಜಿನ್ ಎಲ್ಲ ಹಾಕ್ಸ್ಬೇಕಣ್ಣ, ಯಾವ್ದು ಇಂಜಿನ್ ಎಲ್ಲ ಹಾಕ್ಸ್ಬೇಕಣ್ಣ, 10W40 ಅಂದರೆ ಏನಣ್ಣ. ಸೊ ಇವೆಲ್ಲ ತಾವು ಕೇಳಿದ್ದೀರಾ, ನಾವು ಹೇಳಿದ್ದೀವಿ. ಅದನ್ನೆಲ್ಲ ನಾವು ಯೂಟ್ಯೂಬಲ್ಲಿ ಬಂದು ಹೇಳೋಂಥ ಅವಶ್ಯಕತೆ ಇರಲಿಲ್ಲ. ಬಟ್ ನೀವು ಹೇಳಿದ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನನಗೂ ಯಾವುದೇ ಒಂದು ಪ್ರಾಬ್ಲಮ್ ಇತ್ತು ಅಂದ್ರೂ ಯೂಟ್ಯೂಬಲ್ಲಾಗಲಿ ಅಥವಾ ಬೇರೆ ಒಂದರಲ್ಲಾಗಲಿ ನಾನು ಕೇಳ್ತೀನಿ. ನನಗೂ ಗಾಡೀಲಿ ಕೆಲವೊಂದು ನಾಲೆಜ್ ಗೊತ್ತಿರಲ್ಲ, ಅದನ್ನು ಗೊತ್ತಿರೋರ ಹತ್ರ ತಿಳ್ಕೊತೀವಿ. ನನಗೆ ಯಾರನ್ನ ಕೇಳಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಸೊ ಈ ಥರ ಮ್ಯೂಚುವಲಿ ನಾವೆಲ್ಲ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಮಾಡ್ತೀವಿ. ಸೊ ಅದನ್ನು ನೀವು ದೊಡ್ಡದಾಗಿ ನಾನೇ ನನಗೆ ಇದು ಮಾಡ್ತಾ ಇದ್ದಿದ್ದು, ಏನೋ ನನಗೆ ಫಸ್ಟ್ ಕೇಳ್ತಾ ಇದ್ದಿದ್ದು ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡಿ. ನೀವು ಒಬ್ಬರು ಕೇಳ್ತಾ ಇದ್ದೆ, ಎಲ್ಲರನ್ನೂ ಕೇಳ್ತಾ ಇರ್ತೀನಿ. ಸೊ ನೀವು ಹೇಳ್ತೀರಾ ನನ್ನ ಬೆಳೆಸಿದ್ದು ಯಾರೂ ಅಲ್ಲ, ನನ್ನ ಬೆಳೆಸಿದ್ದು ನನ್ನ KKF ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಅಂತ. ಹೌದು, ಎಲ್ಲರೂ ಬೆಳೆಸೋದು ಅವ್ರವ್ರ ಸಬ್ಸ್ಕ್ರೈಬರ್ಸೇ. ಬಟ್ ನೀವು ಕೆಲವೊಂದು ಸರಿ ಹೇಳ್ತೀರಾ ಕನ್ನಡದಲ್ಲಿ ಸಪೋರ್ಟ್ ಇಲ್ಲ, ನನಗೆ ಯೂಟ್ಯೂಬಲ್ಲಿ ಅಷ್ಟು ವ್ಯೂಸ್ ಬರ್ತಾ ಇಲ್ಲ, ಏನೋ ನಾಯಿ ಬಿಸ್ಕೆಟ್ ಹಾಕೋರಿಗೆಲ್ಲ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಡ್ತೀರಾ, ನಮಗೆ ಮಾತ್ರ ವ್ಯೂಸ್ ಕೊಡಲ್ಲ ಅಂತ. ಯಾರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನನಗಂತೂ ದೇವರಣೆ ಗೊತ್ತಿಲ್ಲ. ಅದಾದಮೇಲೆ ಹೇಳ್ತೀರಾ, ಆಮೇಲೆ ನೀವೇ ಒಂದು ವೀಡಿಯೋದಲ್ಲಿ ಹೇಳ್ತೀರಾ ಕನ್ನಡದಲ್ಲಿ ಸಪೋರ್ಟ್ ಸಿಗಲ್ಲ. ಆಮೇಲೆ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ಮೋಟೋ ಬ್ಲಾಗಿಂಗಲ್ಲಿ ಏನು ಶೋಕಿ ಕೇಳ್ತಾರೆ ಎಲ್ಲರೂ, ನಾರ್ಮಲಾಗಿ ಮಾಡಿದ್ರೆ ಯಾರು ನೋಡಲ್ಲ, ಶೋಕಿ ಬೇಕು ಅಂತಾರೆ ಎಲ್ಲರೂ ಅಂತ ನೀವೇ ಹೇಳಿದ್ದೀರಾ. ಒಂದ್ಸರಿ ಕೇಳ್ಕೊಂಬನ್ನಿ. ಇಲ್ಲಿ ಒಳ್ಳೆಯದಕ್ಕೆ ಕಾಲ ಇಲ್ಲ ಅನ್ನೋದು ಗೊತ್ತಾಯಿತು. ಎಸ್ಪೆಷಲಿ ರೀಚ್ ಲೆಕ್ಕಕ್ಕೆ ಬಂದರೆ ನನಗೆ ಫೇಸ್ಬುಕ್ಕಲ್ಲಿ ಏನು ರೀಚ್ ಆಗ್ತಿದೆಯೋ ಆ ರೀಚು ಯೂಟ್ಯೂಬಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಆಡಿಯನ್ಸ್ಗೆ ಇಲ್ಲೊಂದು ಸ್ವಲ್ಪ ಇದು ಕಷ್ಟ ಆದ್ರೂ ಸತ್ಯನೇ, ಸ್ವಲ್ಪ ಶೋಕಿ ಬೇಕು. ಸೊ ಶೋಕಿ ಅಂತಂದರೆ ಯಾವ ಥರ, ನೀವು ತುಂಬ ದೂರಕ್ಕೆ ಹೋಗಿ ಅಲ್ಲಿ ವೀಡಿಯೋ ಮಾಡಿದ್ರೆ ಮಾತ್ರ ಅದು ಕಂಟೆಂಟ್ ಅನ್ನೋ ಥರ ಪೋರ್ಟ್ರೇಟ್ ಆಗಿದೆ. ಸೊ ಹಂಗಾಗಿ ನಾನು ಮೋಟೋ ವ್ಲಾಗ್ನ ಸದ್ಯಕ್ಕೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ನೀವು ಹೇಳೋ ಪ್ರಕಾರ ಸಬ್ಸ್ಕ್ರೈಬರ್ಸು ತುಂಬ ಜನ ಇದು ಮಾಡ್ತಾರೆ, ಏನೋ ಶೋಕಿ ಕೇಳ್ತಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಂದು ಕಡೆ ಹೊಗಳ್ತೀರಾ, ಒಂದು ಕಡೆ ಶೋಕಿ ಕೇಳ್ತಾ ಇದ್ದೀರಿ, ಶೋಕಿ ಕೇಳ್ತಾರೆ ಅಂತೀರಾ. ಅದೇನೋ ನಿಮಗೆ ಅರ್ಥ ಆಗಬೇಕು ಅವೆಲ್ಲ. ನಾನಂತೂ ಇದುವರೆಗೂ ನನ್ನ ಸಬ್ಸ್ಕ್ರೈಬರ್ಸ್ನ ಯಾವತ್ತೂ ನನಗೆ ವ್ಯೂಸ್ ಕೊಡಿ, ನನಗೆ ವ್ಯೂಸ್ ನೋಡಲ್ಲ ನೀವು, ಈ ಥರ ಎಲ್ಲ ನಾನು ಯಾವತ್ತೂ ಕೇಳಿಲ್ಲ ಅಥವಾ ಎಲ್ಲೇ ಹೋಗಿ ವಿಡಿಯೋ ಮಾಡಿಲ್ಲ. ನಾನು ಇಷ್ಟು ದೂರ ಬಂದಿದ್ದೀನಿ, 50,000 1 ಲಕ್ಷ ಅಷ್ಟೇ ವ್ಯೂಸ್ ಬರ್ತಾ ಇರೋದು, ಸಪೋರ್ಟೇ ಸಿಗ್ತಾ ಇಲ್ಲ. ಅದ್ಯಾರೋ ನಾಯಿಗೆ ಬಿಸ್ಕೆಟ್ ತಿನ್ಸೋರು, ಚಿಕನ್ ತಿನ್ಸೋರು, ಇಂಥವ್ರಿಗೆಲ್ಲ ವ್ಯೂಸ್ ಕೊಡ್ತೀರಾ, ಅದು ಇದು ಅಂತೆಲ್ಲ ಹೇಳಿದ್ದೀರಾ. ವಿಡಿಯೋಗಳನ್ನ ಕೂಡ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ. ಆದರೆ ಅದಕ್ಕೆ ಬರ್ತಾ ಇರ್ತಕ್ಕಂಥ ರೆಸ್ಪಾನ್ಸು 50,000, 60,000, 1 ಲಕ್ಷ ವ್ಯೂಸ್ ಅಷ್ಟೇ. ಅದೇ ನಮ್ ನಾಯಿಗೆ ಚಿಕನ್ ತಿನ್ನಿಸ್ದೆ, ನನ್ ಕಬೋರ್ಡ್ ಅಲ್ಲಿರೋ ಬಟ್ಟೆ ಕಲೆಕ್ಷನ್ ಎಷ್ಟು ಅಂತ ಹೇಳಿ. ಬಟ್ ನಮ್ಗೆ ಅವೆಲ್ಲ ಅವಶ್ಯಕತೆ ಇಲ್ಲ ಸರ್. ನಾವು ಫಸ್ಟು ಬೈಕರ್ಸು, ಆಮೇಲೆ ಯೂಟ್ಯೂಬ್ಗೆ ಬಂದಿರೋದು. ನಿಮ್ಮ ಥರ ಯೂಟ್ಯೂಬ್ಗೋಸ್ಕರ ನಾವು ಬೈಕಿಂಗಲ್ಲಿ ಎಂಟ್ರಾಗಿಲ್ಲ. ನಮಗೆ 5,000 ಬಂದರೂ ಖುಷಿನೇ, 10,000 ಬಂದರೂ ಖುಷಿನೇ. ನಿಮ್ಮಂಗೆ ನಾವು ಬೇರೆ ಹುಡುಗಿರ್ ಫೋಟೋ ಯಾರ ಮನೆ ಹೆಣ್ಮಕ್ಳಾದರೂ ಹೆಣ್ಮಕ್ಳೇ, ಅರ್ಥ ಆಯ್ತಾ? ಸೊ ಅವ್ರ ಫೋಟೋಗಳ್ನ ಹಾಕ್ಕೊಂಡು ಒಂಥರ ಇದು ಏನೋ ವ್ಯೂಸ್ ಗಿಟ್ಟಿಸ್ಕೊಳೋ ಅವಶ್ಯಕತೆ ನನಗಿಲ್ಲ ಸರ್. ಲಂಡನ್ನಲ್ಲೂ ಅಷ್ಟೇ ಪಾಪ ಆ ಒಂದು ಪೊಲೀಸು ವ್ಯಕ್ತಿ ನಿಮಗೆ ಇದು ಏನು ಹೆಲ್ಮೆಟ್ ಲಾಕ್ ಹಾಕ್ಕೊಳಪ್ಪ, ಇಲ್ಲಾಂದರೆ ನಿನಗೆ ತೊಂದರೆ ಅಂತ ಹೇಳಿದ್ರೆ ಆ ತಮ್ನೇಲಲ್ಲಿ ಅವನು ಗನ್ನಿಟ್ಟಿರೋ ಥರ ತೋರಿಸಿ ಪೋಟ್ರೆ ಮಾಡ್ತಿರಲ್ಲ, ದಯವಿಟ್ಟು ಅದನ್ನು ತೆಗೀರಿ. ಯಾಕಂದರೆ ಇನ್ ಕೇಸ್ ಏನಾದರೂ UK ಎಂಬಸಿಗೆ ಗೊತ್ತಾಯಿತು ಅಂತಂದರೆ ತಮ್ಮ ಮೇಲೆ ಡೈರೆಕ್ಟ್ ನೋಟಿಸ್ ಬರುತ್ತೆ. ಅದು ತುಂಬ ಪನಿಷಬಲ್ ಆ್ಯಕ್ಟ್ ಅದು. ಸೊ ಎಂಬಸಿ ಏನಾದರೂ ಇನ್ವಾಲ್ವ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ನಿಮ್ಗೆ ಸಜೆಷನ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಅದೊಂದು ತಮ್ಮನೇಲಿ ತೆಗೆದಾಕಿ. ಸೊ ನೆಕ್ಸ್ಟು ನೀವು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬ್ಯಾನ್ ಮಾಡಿ ಅಂದ್ಬಿಟ್ಟು ನೀವು ತುಂಬ ಕಡೆ ಎಲ್ಲ ಹೋಗಿ ಬ್ಯಾನರ್ ಇಟ್ಕೊಂಡು ಬರ್ತೀರಾ. ಒಳ್ಳೆ ಕೆಲಸನೇ ಮಾಡಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಫಸ್ಟು ಜೊತೆಗಿರೋರನ್ನ ತಿದ್ದಿ, ಆಮೇಲೆ ನೀವು ಸಮಾಜನ ತಿದ್ದಿ. ನಿಮ್ಮ ಜೊತೆಗಿರೋರೇ ನಿಮ್ಮ ಜೊತೆ ಅಂತಂದರೆ ಈಗಿರೋರಲ್ಲಪ್ಪ, ಎಲ್ಲರೂ ಸೇರಿ ಹೇಳ್ತಾ ಇರೋದು ನಾನು. ಸೊ ನೀವು ಬ್ಯಾನರ್ ಇಟ್ಕೊಂಡು ಹೋದಾಗೂ ನೀವು ಗೌತಮ್ ನಾಯ್ಡು ಹತ್ರನೂ ಮಾತಾಡ್ತಾ ಇದ್ರಿ, ಮತ್ತು ತುಂಬ ಜನ ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ತಾಯಿದ್ರು, ಅವ್ರ ಜೊತೆನೂ ಮಾತಾಡ್ತಾ ಇದ್ರಿ. ನೀವೇ ಹೇಳಿದ್ದೀರ, ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀರ, ನಾವು ಫೋನಲ್ಲೆಲ್ಲ ಮಾತಾಡಿದ್ದೀವಿ ಅಂದ್ಬಿಟ್ಟು. ಸೊ ನೀವು ನಿಮ್ಮ ನೈತಿಕತೆ ಇದ್ದರೆ, ಅಥವಾ ನಿಮಗೆ ಅಷ್ಟೊಂದು ಕನ್ನಡ ಏನೋ ನೀವೊಂದು ವಿಡಿಯೋ ಮಾಡಿ ಹಾಕಿದ್ರಿ, ನಮ್ಮ ಕರ್ನಾಟಕದ ಜನ ಹೆಚ್ಚು ಯುವಕರುಗಳು ಆತ್ಮಹತ್ಯೆ ಮಾಡ್ಕೋತಿದ್ರಲ್ಲ, ಬೆಟ್ಟಿಂಗ್ ಅನ್ನೋ ಟಾಕ್ಸಿಸಿಟಿ, ಕನ್ನಡ ಯುವಜನತೆ ಈ ಒಂದು ಟಾಕ್ಸಿಸಿಟಿಯಿಂದ ನೇಣಾಕೊಂತ ಇದ್ದಾರೆ, ಅದು ಇದು ಅಂತೆಲ್ಲ ಹೇಳಿದ್ರಲ್ಲ. ಸೊ ಆ ಪ್ರಕಾರ ಹೋಗೋದಾದ್ರೆ ನೀವು ಯಾರನ್ನೂ ಮಾತಾಡಿಸ್ಬಾರ್ದು, ಯಾರನ್ನೂ ಫಾಲೋ ಮಾಡಬಾರ್ದು ನೀವು. ಯಾಕಂದರೆ ಅವರೆಲ್ಲ ಕೆಟ್ಟವರು, ಅವರಿಂದ ಕನ್ನಡದ ಜನತೆ ಹಾಳಾಗ್ತಾ ಇದ್ದಾರೆ, ಯುವಕರೆಲ್ಲ ನೇಣಾಕೊಂತ ಇದ್ದಾರೆ. ಸೊ ನೀವು ಅವ್ರನ್ನೆಲ್ಲ ಏನು ಮಾಡಬೇಕಾಗಿತ್ತು, ಅನ್ಫಾಲೋ ಮಾಡಬೇಕಾಗಿತ್ತು, ಅವ್ರನ್ನ ಮಾತಾಡಿಸ್ಬಾರ್ದಾಗಿತ್ತು. ನೀವು ಕೆಟ್ಟವರು, ನಿಮ್ಮಿಂದ ಇದು ಸಮಾಜ ಹಾಳಾಗ್ತಾ ಇದೆ, ನೀವು ತಿದ್ದುಕೊಳ್ಳಿ ಅಂತ ಹೇಳಬೇಕಾಗಿತ್ತು. ಇಲ್ಲ, ನೀವು ಹಂಗೆ ಹೇಳಲ್ಲ. ನೀವೇನು ಮಾಡ್ತೀರಾ, ಬ್ಯಾನರ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತೀರಾ.
ಬಟ್ ನಾವು ಅದೇ ಥರ ಮಾಡ್ತೀವಿ ಸರ್. ಬಟ್ ನಾವು ಬ್ಯಾನರ್ ಇಟ್ಕೊಂಡು ವ್ಯೂಸ್ಗೋಸ್ಕರ ಎಲ್ಲ ಕಡೆ ತಿರ್ಕೊಂಡು ಓಡಾಡಲ್ಲ. ಈಗ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸೊ ಈ ವಿಡಿಯೋ ಏನು ಅಂತಂದರೆ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಯಾವ ಥರ ಬ್ಯಾನ್ ಮಾಡಬೇಕು, ಬುಡ ಸಮೇತ ಯಾವ ಥರ ಬ್ಯಾನ್ ಮಾಡಬೇಕು. ಅಲ್ಲಿದ್ದವರೆಲ್ಲ DSP ಮತ್ತು ಸೈಬರ್ ಸೆಕ್ಯೂರಿಟಿ ಕಡೆಯಿಂದ ಬಂದಿದ್ದರು, ಮತ್ತು ಇದು ರಿಟೈರ್ಡ್ ಸೈನಿಕರು ಅಸೋಸಿಯೇಷನಿಂದ ಪ್ರೆಸಿಡೆಂಟ್ ಇದ್ದರು, ಮತ್ತು ರೈತ ಮುಖಂಡರಿದ್ದರು. ಸೊ ಎಲ್ಲ ಈ ಥರ ಒಂದು ಗ್ರೂಪ್ ಸೇರಿಕೊಂಡು ನಾವು ಯಾವ ಥರ ಈ ಸರ್ಕಾರದ ಜೊತೆ ಹೋರಾಡಬೇಕು, ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಯಾವ ಥರ ಬ್ಯಾನ್ ಮಾಡಿಸ್ಬೇಕು, ನಾವು ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರು ಒಂದು ಲೂಪೋಲ್ ಇಟ್ಕೊಂಡ್ಬರ್ತಾರೆ, ಆ ಲೂಪೋಲ್ಗಳು ಯಾವುದು, ಇದೆಲ್ಲ ಡಿಸ್ಕಸ್ ಮಾಡಿ ನಾವು ಒಂದು ಸ್ಟ್ರಾಂಗ್ ಆಗಿ ಒಂದು CMಗೆ ನಾವು ರಿಪೋರ್ಟನ್ನು ಕೊಡಬೇಕು ಮತ್ತು ಒಂದು ಮನವಿನ ಕೊಡಬೇಕು ಅಂತ ತುಂಬ ಹೋರಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾನು ಕೈ ಜೋಡಿಸಿ ಹೋಗ್ತೀನಿ. ಅವ್ರು ಯಾವತ್ತೇ ಕರೆದು ಅವ್ರು 12 ಗಂಟೆ ರಾತ್ರಿ ಕರೆದ್ರೂ ಹೋಗ್ತೀನಿ. ತಮಗೂ ಅದೇ ಹೇಳೋದು, ನೀವೇನಾದರೂ ಅದೇ ಥರ ಬ್ಯಾನರ್ ಇಟ್ಕೋಬೇಕು ಅಂತಂದರೆ ನಾನೇ ಒಂದು ಐಡಿಯಾ ಕೊಡ್ತೀನಿ. ಕಿತ್ತಡಿಯ ನಡಿಗೆ ವಿಧಾನಸೌಧದ ಕಡೆಗೆ ಅಂತ ಇಟ್ಕೊಂಡು ಬ್ಯಾನರ್ ಬನ್ನಿ, ನಾನು ಬರ್ತೀನಿ ನಿಮ್ಮ ಜೊತೆ, ಓಕೆನಾ? ಅದು ಬಿಟ್ಬಿಟ್ಟು ಜೊತೆಯಲ್ಲಿದ್ದವರೇ ಮಾಡ್ತಾವ್ರೆ, ನೀವು ಊರೆಲ್ಲ ಡಂಗೂರ ಹೊಡ್ಕೊಂಬಂದ್ರೆ ಮಾಡಬೇಡಿ ಅಂತ ಒಳ್ಳೇದೇ, ಮಾಡಬೇಡಿ ಅಂತ ಹೇಳೋದು ನೀವು ಒಳ್ಳೇದೇನೆ. ಬಟ್ ಅಟ್ಲೀಸ್ಟ್ ಜೊತೆಗಿರೋರ್ಗಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಫೆಲೋ ಯೂಟ್ಯೂಬರ್ಸ್ಗೆ ನೀವು ತುಂಬ ಫಾಲೋವರ್ಸ್ ಇರೋರು ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಹೇಳಿ. ಬರೀ ಮೋಟೋ ವ್ಲಾಗಿಂಗ್ ಅಂತಲ್ಲ, ತುಂಬ ಯೂಟ್ಯೂಬರ್ಸು ಮಾಡ್ತಾರೆ, ಬೇರೆ ಜಾನ್ರದಲ್ಲಿರೋರು ಮಾಡ್ತಾರೆ. ಎಲ್ಲರಿಗೂ ಹೇಳಿ, ನೀವು ಒಂದು ಸ್ವಲ್ಪ ತಿದ್ದಿ. ಆಗಿಲ್ಲ ಅಂತಂದರೆ ನಡೀರಿ, ವಿಧಾನಸೌಧದ ಹತ್ರ ಹೋಗೋಣ, ಎಲ್ಲರೂ ದಂಡಿ ಕೂತ್ಕೊಳ್ಳೋಣ. ಸೊ ಹೇಳೋದು ಸುಲಭ, ಅದನ್ನು ಫಾಲೋ ಮಾಡಬೇಕು. ಸೊ ಇದು ನಿಮ್ಮ ಒಂದು ಬ್ಯಾನರ್ಗೋಸ್ಕರ ನಮ್ಮ ವಿರೋಧ. ನೀವು ಬ್ಯಾನರ್ ಹಿಡಿಯೋದ್ರಲ್ಲಿ ನಮ್ಗೆ ಅದೊಂದು ವಿರೋಧ ಇದೆ. ಅದಾದಮೇಲೆ ನೀವು ಹೇಳ್ತೀರಾ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ನಾನು ಹಳ್ಳಿಯಿಂದ ಬಂದವನು, ನಾನು ಬಡವ, ಅದಕ್ಕೋಸ್ಕರ ಇವ್ರು ಹಿಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ತಾರೆ ಅಂತ ಹೇಳ್ತೀರಾ. ಹಳ್ಳಿಯಿಂದ ನೀವು ಒಬ್ಬರಲ್ಲ ಸರ್, ನಾವು ಹಳ್ಳಿಯಿಂದನೇ ಬಂದಿರೋದು. ನಾವೇನು ಮಹಾರಾಜರು ಮೊಮ್ಮಕ್ಕಳಲ್ಲ ಅಥವಾ ಮಹಾರಾಜರು ವಂಶಸ್ಥರಲ್ಲ, ನಾವು ಹಳ್ಳಿಯಿಂದನೇ ಬಂದಿರೋದು. ನಮ್ಮ ತಾತ ಮುತ್ತಾತರು ಎಲ್ಲರೂ ರೈತರೇನೆ. ಬೆಂಗಳೂರಲ್ಲಿ ಇರೋದ್ರಿಂದ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದೇ ಹೊರತು ನಾವು ಇವತ್ತು ರೈತರ ಮಕ್ಕಳೇನೆ. ನಾವು ಇವತ್ತು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ, ಟೇಬಲ್ ಮೇಲೂ ಕೂತ್ಕೊಂಡು ಊಟ ಮಾಡ್ತೀವಿ, ಎರಡೂ ಥರನೂ ಮಾಡ್ತೀವಿ ನಾವು, ಆಯಿತಾ? ನಾವು ಎಲ್ಲೂ ಹೇಳ್ಕೊಂಡು ತಿರ್ಗಾಡಲ್ಲ, ನಾವು ಬಡವರು. ನಾವು ಅದೊಂದು ನಿಮ್ಮ ಬಡತನ ನಮಗೆ ಬೇಕು ಸರ್, ನಿಮ್ಮ ಬಡತನ ನಮಗೆ ಬೇಕು. ಎಕ್ಸ್ಪಲ್ಸ್ ತಗೊಳುವಾಗ 10,000 ಎಕ್ಸ್ಟ್ರಾ ಕೊಟ್ಟು 3 ದಿನ ವೆಯ್ಟ್ ಮಾಡೋಕ್ಕಾಗ್ದಿರ 10,000 ಎಕ್ಸ್ಟ್ರಾ ಕೊಟ್ಟು ತೊಗೊಂಡ್ರಿ. ಯಾವುದೇ ಬಡವ ಆದ್ರೂ 10,000 ಕಮ್ಮಿ ಕೊಡ್ತವ್ರೆ ಅಂದರೆ 1 ತಿಂಗಳು ವೆಯ್ಟ್ ಮಾಡೋಷ್ಟು ಇದಿರುತ್ತೆ, ತಾಳ್ಮೆ ಇರುತ್ತೆ. ಬಟ್ ನೀವು ವೆಯ್ಟ್ ಮಾಡಲಿಲ್ಲ. ಅದಾದಮೇಲೆ ಲಂಡನ್ಗೆ ಹೋಗ್ತೀರಾ, ಅದಾದಮೇಲೆ ನೀವು 390 ತೊಗೊತೀರಾ, ಅದಾದಮೇಲೆ ಇವಾಗ ಥಾರ್ ರಾಕ್ಸ್ ಬೇರೆ ಬುಕ್ ಮಾಡಿದ್ದೀರಾ. ಸೊ ನಿಮ್ಮ ಬಡತನ ನಮಗೆ ಬೇಕು ಸರ್. ಈ ಥರ ಬಡತನ ದೇವರನ್ನೇ ನಮಗಲ್ಲ, ನಮ್ಮ ಎಲ್ಲ ವ್ಯೂವರ್ಸ್ಗೂ ಬೇಕು. ನಿಮ್ಮ ಬಡತನ ನಮ್ಗೆ ಕೊಟ್ಬಿಡಿ, ನಮ್ಮ ಸಿರಿತನ ನೀವು ತೊಗೊಳ್ಳಿ. ನಾನೇ ಕಷ್ಟ ಬಿದ್ದು 15-12 ವರ್ಷದಿಂದ ಈಗ ಮೊನ್ನೆ ಒಂದು 3 ವರ್ಷದ ಮುಂಚೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡಿದ್ದೀನಿ. ಸೊ ನಾವು ಬಡವರೇ, ನಾವು ಎಲ್ಲೂ ಹೇಳ್ಕೊಳಲ್ಲ ಅಷ್ಟೇ, ನಾನು ಬಡವ ಅಂತ ನಾನು ಎಲ್ಲೂ ಹೇಳ್ಕೊಳೋದಿಲ್ಲ. ನಾನಂತಲ್ಲ, ತುಂಬ ಜನ ಹೇಳ್ಕೊಳೋದಿಲ್ಲ. ನಮ್ಮದು ಬಡತನ ಇರುತ್ತೆ. ನಾವು ದಿನಕೂಲಿ ಲೆಕ್ಕದಲ್ಲಿ, ಅಂದರೆ ದಿನಕೂಲಿ ಅಂತಂದರೆ ಲೈಕ್ ತಿಂಗಳಿಗೆ ಇಷ್ಟು ಬಂತು ಅಂದರೆ ಆಗ ಇದು ಖರ್ಚು, ಅದು ಖರ್ಚು, ಇದು ಖರ್ಚು ಅಂತ ಅಲ್ಲಲ್ಲೇ ಹೋಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ತಿಂಗಳಿಗೆ ಮತ್ತೆ ದುಡಿಬೇಕು. ಸೊ ಈ ಥರ ನಾವು ಬದುಕೋರು, ಅಂದರೆ ನಮಗೂ ದಿನಗೂಲಿ ಲೆಕ್ಕನೇ. ಸೊ ನಿಮ್ಮ ಬಡತನ ದಯವಿಟ್ಟು ನಮಗೆ ಕೊಟ್ಬಿಡಿ, ಆಯಿತಾ? ಆಮೇಲೆ ಇನ್ನೊಂದ್ಸರಿ ಈ ಥರ ವಿಕ್ಟಮ್ ಕಾರ್ಡ್ ಪ್ಲೇ ಮಾಡೋದನ್ನ ಬಿಟ್ಬಿಡಿ. ಸುಮ್ಮನೆ ಅದೆಲ್ಲ ಪೋಟ್ರೆ ಬೇರೆ ಥರ ಆಗುತ್ತೆ. ಸ್ವಲ್ಪ ಜನ ಓಕೆ ಅನ್ಬೋದು, ಬಟ್ ತುಂಬ ಜನಕ್ಕೆ ಅದು ನೀವು ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಮಾಡ್ತಾ ಇದ್ದೀರಾ. ಇಷ್ಟು ದಿನ ಮಾಡಿದ್ದು ನೀವು ಇದೆಲ್ಲ ನಮ್ದು ಇಷ್ಟು ದಿನ ಮಾಡ್ಕೊಂಬಂದಿದ್ದು ಮರ್ಯಾದೆನೆಲ್ಲ ಒಂದು ಯಾವುದೋ ಒಂದು ಸಣ್ಣ ಪುಟ್ಟ ಇದರಲ್ಲಿ ನಿಮ್ಗೇನು ಸಿಗ್ಲಿಲ್ವಲ್ಲ, ಅದಕ್ಕೆ ಈ ಥರ ನೆಗೆಟಿವಿಟಿ ತೋರಿಸೋಣ ಅಂದ್ಬಿಟ್ಟು ಇವ್ರು ಕೋಪ ಮಾಡ್ಕೊಂಡು ಅವನೇನೋ ಹೇಳ್ದ ಅಂದ್ಬಿಟ್ಟು ಈ ಕಾಲ್ ರೆಕಾರ್ಡ್ ಹಾಕೋದು ಇವೆಲ್ಲ ಮಾಡಿದ್ರಿ. ದಯವಿಟ್ಟು ಅದೆಲ್ಲ ಮಾಡಬೇಡಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಈ ವರ್ಷದ ಲಾಸ್ಟ್ ವಿಡಿಯೋ ಇದು. ಇನ್ನು ನಾನು ಈ ಕಾಂಟ್ರವರ್ಸಿ ಬಗ್ಗೆ ಆಗಲಿ, ನೀವು ಏನೇ ತಿಪ್ಪುರ್ಲಾಗ ಹಾಕಿ ನೀವು ಇನ್ನೂ ಎಂಥ ವಿಡಿಯೋ ಕಾಲ್ ಹಾಕಿದ್ರು ಅಥವಾ ಆಡಿಯೋ ಕಾಲ್ ಹಾಕಿದ್ರು ನಾನು ಎಂದಕ್ಕೂ ರಿಪ್ಲೈ ಮಾಡಲ್ಲ. ಈಗ ಒಂದು ರಿಪ್ಲೈ ಮಾಡಬೇಕು ಅಂತ ಅನಿಸ್ತು, ಅದಕ್ಕೆ ರಿಪ್ಲೈ ಮಾಡಿದ್ದೀನಿ. ನೀವು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ, ನಾನು ನನ್ನ ಕೆಲಸ ಮಾಡ್ಕೊಂಡಿರ್ತೀನಿ. ಎಲ್ಲನ ಸಿಕ್ಕಿದ್ರೆ ನೀವು ಹೇಳ್ದಂಗೆ ನಾನು ನಕ್ಕೆ ಮಾತಾಡಿಸ್ತೀನಿ, ಟೆನ್ಷನ್ ಇಲ್ಲ. ಆಮೇಲೆ ಜಡ್ಜ್ಗೆ ಬಿಟ್ಟಿದ್ದೀನಿ ನಾನು, ನೀವೇ ಜಡ್ಜು, ನಿಮಗೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಿ. ಸೊ ಜಡ್ಜ್ಮೆಂಟ್ ಕೊಡೋಕ್ಕೆ ಮುಂಚೆ ವಾದ ಮತ್ತು ಪ್ರತಿವಾದ ಎರಡೂ ಮಾಡಬೇಕಾಗುತ್ತೆ ಲಾಯರ್ ಸರ್. ಎರಡೂ ಮಾಡಿದ್ದೀವಿ. ಈಗ ನೀವು ಅವಾಗ ಬರೀ ವಾದ ಮಾಡಿಬಿಟ್ಟು ಜಡ್ಜ್ ಮಾಡಿ ಅಂತಂದರೆ, ಈಗ ಪ್ರತಿವಾದನೂ ಬಂದಿದೆ, ಈಗ ಜಡ್ಜ್ ಮಾಡಿ ನೀವೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾ ಇರಿ. ಈ ಥರ ಜಗಳಗಳು ಕಾಮನ್ನು ಎಲ್ಲ ಯೂಟ್ಯೂಬ್ ಜಾನ್ರದಲ್ಲೂ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಕನ್ನಡ ಕಮ್ಯುನಿಟಿನ ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ. मेरे दौरेಲ್ಲ ಹಿಸ್ಟ್ರಿಲಿ ಉಳಿದೆ.